ಕರವೀರ ಮಾಹಿತಿ ಮಾಲಿಕೆ ಇದರ 53ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಕಳೆದ 4 ಸಂಚಿಕೆಗಳಲ್ಲಿ ದಾಖಲೆಗಳ ನಿರ್ವಹಣೆ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ವಿ. ನಂತರದಲ್ಲಿ ಇವತ್ತಿಂದ ಲೆಕ್ಕಪತ್ರ ದಾಖಲೆಗಳು, ಅವುಗಳ ಸೃಜನೆ ಮತ್ತು ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಅದರ ಭಾಗ 1 ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲೆಕ್ಕಪತ್ರಗಳು ಅತ್ಯಂತ ಪ್ರಮುಖವಾದಂತಹ ದಾಖಲೆಗಳು ಯಾವುದೇ ಸಹಕಾರ ಸಂಸ್ಥೆಗಳಲ್ಲಿ. ಯಾಕೆ ಅವು ಪ್ರಮುಖ ದಾಖಲೆಗಳು, ಹೇಗೆ ಮೇಂಟೈನ್ ಮಾಡಬೇಕು ಅಥವಾ ಹೇಗೆ ಅದನ್ನ ಕ್ರಿಯೇಟ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ಅವಧಿಯಲ್ಲಿ. ಹಾಗೆ ಇದು ಕೂಡ ದಾಖಲೆಗಳ ತರ ಕನಿಷ್ಠ 4 ಅವಧಿಗಳು ಆಗಬಹುದು. ಬೇಸಿಕ್ ಪ್ರಾಥಮಿಕ ದಾಖಲೆಗಳನ್ನ ಸೃಜನೆ ಮಾಡೋದ್ರಿಂದ ಹಿಡಿದು ಅಂತಿಮ ಆರ್ಥಿಕ ತಕ್ತೆಗಳನ್ನ ಹೇಗೆ ತಯಾರು ಮಾಡುವಂಥದ್ದು, ಅದರಲ್ಲಿ ಪರಿಗಣಿಸಬೇಕಾದ ಅಂಶಗಳೇನು, ಅವುಗಳಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಏನು, ಅಂದ್ರೆ ಮಾಡಬೇಕು ಮಾಡಬಾರದು ಯಾವ್ದ್ಯಾವುದು, ಅದನ್ನೆಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗಾಗಿ ಮೊದಲನೇದಾಗಿ ಇವತ್ತಿನ ಅವಧಿಯಲ್ಲಿ ಏನೇನಿರತ್ತೆ ಅಂತ ತಿಳ್ಕೊಳ್ಳೋಣ. ಲೆಕ್ಕಪತ್ರಗಳು ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಲೆಕ್ಕಪತ್ರಗಳನ್ನ ಯಾಕೆ ಇಡಬೇಕು, ಲೆಕ್ಕಪತ್ರಗಳ ಮೇಂಟೈನೆನ್ಸ್ ಅಂತ ಹೇಳಿದ್ರೆ ಏನು, ಅಂದ್ರೆ ನಿರ್ವಹಣೆ ಅಂದ್ರೆ ಏನು, ಅದು ಲೆಕ್ಕಪತ್ರ ದಾಖಲೆಗಳು ಯಾವ್ದ್ಯಾವುದು, ಲೆಕ್ಕ ದಾಖಲಾತಿ ಪದ್ಧತಿ ಅಂದ್ರೆ ಏನು, ಅಂದ್ರೆ ಅಕೌಂಟಿಂಗ್ ಸಿಸ್ಟಮ್ ಅಂತೀವಿ ನಾವು, ಅಂದ್ರೆ ಏನು, ಮತ್ತೆ ಸಹಕಾರ ಸಂಘಗಳ ಆರ್ಥಿಕ ತಕ್ತೆಗಳು ಯಾವ್ದ್ಯಾವುದು, ಹಾಗೆ ಲೆಕ್ಕ ಪದ್ಧತಿ ಹೇಗಿರ್ಬೇಕು, ಮತ್ತೆ ನಮೂದು ನಿಯಮಗಳು ಹೇಗಿರ್ಬೇಕು. ಲೆಕ್ಕ ಪದ್ಧತಿ ಅಂದ್ರೆ ಅಕೌಂಟಿಂಗ್ ಸಿಸ್ಟಮ್, ಲೆಕ್ಕ ದಾಖಲಾತಿ ಪದ್ಧತಿ, ಲೆಕ್ಕ ಪದ್ಧತಿ, ಲೆಕ್ಕ ನಮೂದು ನಿಯಮಗಳು ಅಂದ್ರೆ ಅಕೌಂಟಿಂಗ್ ರೂಲ್ಸ್ ಹೇಗೆ ಏನು, ಇಂಥದ್ನೆಲ್ಲ ತಿಳ್ಕೊಳ್ತಾ ಬರೋಣ. ಮೊದಲಿಗೆ ಲೆಕ್ಕಪತ್ರಗಳು ಅಂದ್ರೆ ಏನು. ಲೆಕ್ಕಪತ್ರಗಳು ಅಂದ್ರೆ ದಾಖಲೆಗಳ ವಿವರ ಹೇಳುವಾಗಲೇ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ. ಯಾವುದೇ ವ್ಯವಹಾರದ ದಾಖಲೆಗಳಲ್ಲಿ ಹಣಕಾಸು ವಿವರಗಳಿದ್ರೆ ಅದನ್ನ ಲೆಕ್ಕಪತ್ರಗಳ ವಿವರಗಳು ಅಂತ, ದಾಖಲೆಗಳು ಅಂತ ಹೇಳ್ತೀವಿ ನಾವು. ಯಾವುದೇ ದಾಖಲೆಯಲ್ಲಿ ಹಣಕಾಸು ವಿವರಗಳಿದ್ರೆ ಅದನ್ನ ಲೆಕ್ಕಪತ್ರಗಳ ದಾಖಲೆಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವುದೇ ದಾಖಲೆಗಳಲ್ಲಿ ಯಾವುದೇ ಸಹಕಾರ ಸಂಘದ ಯಾವುದೇ ದಾಖಲೆ, ಅದು ಕೇವಲ ಲೆಕ್ಕಪತ್ರಗಳಿಗೋಸ್ಕರ ಸೃಜನೆ ಮಾಡಿರುವಂತಹ ದಾಖಲೆಗಳ ಅಲ್ಲದೆ ಇರ್ಬೋದು, ಬೇರೆ ಬೇರೆ ದಾಖಲೆಗಳಾಗಿರ್ಬೋದು. ರೆಂಟ್ ಅಗ್ರಿಮೆಂಟ್ ಫಾರ್ ಎಕ್ಸಾಂಪಲ್, ಬಾಡಿಗೆ ಕರಾರು ಪತ್ರ, ಅದು ಬಾಡಿಗೆ ಕರಾರು ಪತ್ರ ಕೂಡ ಅದರಲ್ಲಿ ಹಣಕಾಸು ದಾಖಲೆಗಳಿರ್ತದೆ. ರೆಂಟ್ ಅಡ್ವಾನ್ಸ್ ಎಷ್ಟು ತಗೊಂಡಿದೀವಿ, ಠೇವಣಿ ಎಷ್ಟು ತಗೊಂಡಿದೀವಿ, ಅಥವಾ ಅವರಿಗೆ ರೆಂಟ್ ಅನ್ನ ಎಷ್ಟು ಕೊಡ್ತಾ ಇದೀವಿ, ಈ ತರದೆಲ್ಲದನ್ನು ನಾವು ಮೆನ್ಷನ್ ಮಾಡ್ತೀವಿ. ಹಾಗಾಗಿ ಹಣಕಾಸಿನ ವಿವರಗಳಿದ್ರೆ ಅವುಗಳನ್ನು ಲೆಕ್ಕಪತ್ರಗಳು ಅಂತೀವಿ. ಈ ಲೆಕ್ಕಪತ್ರಗಳ ಬಳಕೆದಾರರು ಯಾರ್ಯಾರು, ಯಾರು ಇದನ್ನು ಬಳಸ್ತಾರೆ? ಮೊದಲನೇದಾಗಿ ಮಾಲೀಕರಾದಂತಹ ಷೇರುದಾರ ಸದಸ್ಯರು, ಲೆಕ್ಕಪತ್ರಗಳ ಬಳಕೆದಾರರು, ಆಸಕ್ತರು, ಸ್ಟೇಕ್ ಹೋಲ್ಡರ್ಸ್. ಇಂಗ್ಲಿಷ್ ನಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ ನಾವು. ಹಾಗೆ ಲೆಕ್ಕಪತ್ರಗಳಲ್ಲಿ ಆಸಕ್ತರು ನೆಕ್ಸ್ಟ್ ಯಾರಿದ್ದಾರೆ, ಆಡಳಿತ ನಡೆಸುವ ಮಂಡಳಿ ಸದಸ್ಯರು. ಅವರಿಗೆ ಬೇರೆ ಬೇರೆ ಹಂತಗಳಲ್ಲಿ ಲೆಕ್ಕಪತ್ರಗಳ ದಾಖಲೆಗಳ ವಿವರಗಳು ಬೇಕಾಗ್ತಾ ಬರುತ್ತೆ. ಮುಂದಿನ ವರ್ಷದ ಯೋಜನೆಗಳು ಮಾಡ್ಲಿಕ್ಕಿರ್ಬೋದು, ಹಿಂದಿನ ವರ್ಷ ಏನಾಯ್ತು ಅಂತ ನೋಡ್ಲಿಕ್ಕಿರ್ಬೋದು, ಅಥವಾ ಈ ವರ್ಷದ ಆಗು ಹೋಗುಗಳು ಏನಿದೆ ನೋಡ್ಲಿಕ್ಕಿರ್ಬೋದು. ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಪ್ರತಿ ತಿಂಗಳಲ್ಲಿ ಅವರಿಗೆ ಲೆಕ್ಕಪತ್ರಗಳ ದಾಖಲೆಗಳು ಬೇಕಾಗತ್ತೆ, ವಿವರಗಳು ಬೇಕಾಗತ್ತೆ, ವರದಿಗಳು ಬೇಕಾಗತ್ತೆ. ಹಾಗೆ ಸಾಲವನ್ನು ಏನಾದ್ರು ತಗೊಂಡಿದ್ರೆ ಸಾಲ ನೀಡಿದ ಬ್ಯಾಂಕ್ಗಳು ನಮ್ಮ ಲೆಕ್ಕಪತ್ರಗಳನ್ನ ನೋಡ್ತಾರೆ. ಅವರು ನಮ್ಮ ಲೆಕ್ಕಪತ್ರಗಳ ಬಳಕೆದಾರರು, ಸ್ಟೇಕ್ ಹೋಲ್ಡರ್ಸ್. ಠೇವಣಿ ಹೂಡಿದ ಠೇವಣಿದಾರರು ಇರ್ಬೋದು, ಯಾಕೆಂದ್ರೆ ಅವರಿಗೂ ಕೂಡ ಆಸಕ್ತರಾಗಿರ್ತಾರೆ, ಅವರು ಕೂಡ ಬಳಕೆದಾರರಾಗಿರ್ತಾರೆ. ಹಾಗೆ ನೌಕರ ವರ್ಗದವರು, ಸೇವಾದಾತರು, ನಮ್ಮ ಸಿಬ್ಬಂದಿಗಳು ಕೂಡ ನಮ್ಮ ಲೆಕ್ಕಪತ್ರಗಳ ಬಳಕೆದಾರರಾಗಿರ್ತಾರೆ. ಯಾಕೆಂದ್ರೆ ಏನು ಆಗ್ತಾ ಇದೆ, ಏನು ಹೋಗ್ತಾ ಇದೆ ಅನ್ನೋದು ಅವರಿಗೂ ಗೊತ್ತಾಗ್ಬೇಕಾಗತ್ತೆ. ಸಂಬಳ ಸಾರಿಗೆಗಳನ್ನ ಅವರಿಗೆ ಕೊಡ್ತಾ ಇರ್ತೀವಿ ನಾವು. ಹಾಗೆ ಸೇವಾದಾತರು, ನಮಗೆ ಸೇವೆಯನ್ನು ಸರ್ವಿಸ್ ಪ್ರೊವೈಡರ್ಸ್ ಅಂತೀವಿ ನಾವು. ಸರ್ವಿಸ್ ಪ್ರೊವೈಡರ್ಸ್ ಪಿಗ್ಮಿ ಏಜೆಂಟ್ಸ್ ಇರ್ಬೋದು, ಅಪ್ರೈಸರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ವ್ಯಾಲ್ಯೂಯೇಷನ್ಸ್ ಮಾಡುವಂತವ್ರು ಇರ್ಬೋದು, ಅಥವಾ ಲೆಕ್ಕ ಪರಿಶೋಧಕರು ಇರ್ಬೋದು. ಇವರೆಲ್ಲ ಸೇವಾದಾತರಾಗ್ತಾರೆ. ಅವರು ಕೂಡ ಲೆಕ್ಕ ಪತ್ರಗಳಲ್ಲಿ ಆಸಕ್ತರಾಗಿರ್ತಾರೆ. ಯಾಕೆಂದ್ರೆ ಅವರಿಗೆ ಕೆಲವೊಂದು ಅಂಶಗಳು ಲೆಕ್ಕಪತ್ರಗಳಲ್ಲಿ ಸಿಗತ್ತೆ. ಹಾಗೆ ನಿಯಂತ್ರಣ ಮಾಡುವ ಇಲಾಖೆಗಳು, ನಮ್ಮನ್ನ ನೋಂದಣಿ ಮಾಡಿದಂತ ಇಲಾಖೆ ಇರ್ಬೋದು, ಸೌಹಾರ್ದ ಸಹಕಾರಿಗಳಾಗಿದ್ರೆ ಸೌಹಾರ್ದ ಸಹಕಾರ ರಾಜ್ಯ ಸಂಯುಕ್ತ ಸಹಕಾರಿ ಇರ್ಬೋದು. ಹೀಗೆ ನಿಯಂತ್ರಣ ಮಾಡುವ ಇಲಾಖಾಧಿಕಾರಿಗಳಿರ್ಬೋದು, ಅಥವಾ ಲೆಕ್ಕ ಪರಿಶೋಧಕರು, ಲೆಕ್ಕ ಪರಿಶೋಧನಾ ಇಲಾಖೆ ಇರ್ಬೋದು. ಹಾಗೆ ಸಂಘದ
ವ್ಯವಹಾರದಲ್ಲಿ ಆಸಕ್ತಿ ಇರುವ ಎಲ್ಲರೂ ಯಾರೇ ಇರ್ಬೋದು ಅವರೆಲ್ಲರಿಗೂ ಇದು ಇಂಪಾರ್ಟೆಂಟ್ ಆಗತ್ತೆ. ಹಾಗಾದ್ರೆ ಏನು ಇಂಪಾರ್ಟೆಂಟ್ ಇದರಲ್ಲಿ ಅಂದ್ರೆ ಲೆಕ್ಕಪತ್ರಗಳ ವಿಚಾರದಲ್ಲಿ ನಾನು ಈ ದಾಖಲೆಗಳ ವಿಚಾರದಲ್ಲೂ ಹೇಳಿದ್ದೆ. ಅದೇ ತರ ಲೆಕ್ಕಪತ್ರಗಳನ್ನು ಈ ಲೆಕ್ಕಪತ್ರಗಳ ಇದರಲ್ಲಿ ಏನಂದ್ರೆ ಒಂದು ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ. ಯಾರ್ಯಾರು ಇದರ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರನ್ನ ಕುರಿತಾಗಿ ನಾವು ಒಂದಿಷ್ಟು ಪ್ರಿಕಾಷನ್ ತಗೊಳ್ಬೇಕಾಗತ್ತೆ. ಲೆಕ್ಕಪತ್ರ ನಿರ್ವಹಿಸುವಂತವರು ಆರ್ಥಿಕ ತಕ್ತೆಗಳು ಅದರ ಬಳಕೆದಾರರಿಗೆ ಯಾರ್ಯಾರು ಬಳಕೆದಾರರು ಅಂತ ನೋಡಿದೀವಿ ನಾವೀಗ. ಅಂತಹ ಬಳಕೆದಾರಿಗೆ ಸರಿಯಾದ ಮತ್ತು ನಿಖರವಾದ ಕರೆಕ್ಟ್ ಅಂಡ್ ಅಕ್ಯುರೇಟ್ ಸರಿಯಾದ ಮತ್ತು ನಿಖರವಾದ ಮಾಹಿತಿಯನ್ನು ನೀಡಬೇಕು. ಕರೆಕ್ಟ್ ಅಂಡ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಅಂತಾರೆ. ಆ ತರ ನೀಡುವಂತೆ ಸೂಕ್ತ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ಇನ್ಅಕ್ಯುರೇಟ್ ಪರ್ಟಿಕ್ಯುಲರ್ಸ್ ಇರಬಾರ್ದು ಅಥವಾ ಇನ್ಕರೆಕ್ಟ್ ಮಾಹಿತಿಗಳು ಇರಬಾರ್ದು. ಹಾಗಾಗಿ ಅದನ್ನ ನಾವು ನಿರ್ವಹಿಸಲಿಕ್ಕೆ ಸಿದ್ಧರಾಗಿರ್ಬೇಕು. ಲೆಕ್ಕಪತ್ರಗಳನ್ನ ಯಾಕೆ ಬೇಕಾಗತ್ತೆ? ನಮಗೆ ಲೆಕ್ಕಪತ್ರಗಳನ್ನ ಯಾಕೆ ಇಡಬೇಕಾಗತ್ತೆ? ಲೆಕ್ಕಪತ್ರಗಳನ್ನ ಇಡ್ಲಿಕ್ಕೆ ಅನೇಕ ಕಾರಣಗಳಿದಾವೆ. ಪ್ರಮುಖ ಕಾರಣಗಳನ್ನು ನೋಡೋಣ. ಮೊದಲನೇದು ಸಂಸ್ಥೆ ಸುಸ್ಥಿತಿಯಲ್ಲಿ ಮುಂದುವರಿತಾ ಇದೆ ಅಂತೇಳಿ ಮನವರಿಕೆ ಮಾಡ್ಕೊಡ್ಲಿಕ್ಕೆ ಲೆಕ್ಕಪತ್ರಗಳು ಬೇಕು. ಇದರಿಂದಾಗಿ ನಾವು ಸಂಸ್ಥೆ ಸುಸ್ಥಿತಿಯಲ್ಲಿ ಮುಂದುವರಿತಾ ಇದೆ ಅಂತ ತೋರ್ಸ್ಕೊಳ್ಬಹುದು ಜನರಿಗೆ. ಯಾಕೆಂದ್ರೆ ಲಾಭದಲ್ಲಿ ನಡೀತಾ ಇದೆ, ಠೇವಣಿಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ, ಷೇರು ಜಾಸ್ತಿ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಇದರ ಪ್ರೋಗ್ರೆಸ್ ಇದೆ, ಇದರ ಉನ್ನತಿ ಇದೆ ಅನ್ನೋದನ್ನ ತಿಳಿಬೇಕು. ಎರಡನೇದು, ನಾನು ಈಗಾಗಲೇ ಹೇಳಿದಂಗೆ ಆಡಳಿತ ಮಂಡಳಿಗೆ ಅವರ ಯೋಜನೆಗಳನ್ನ ರೂಪಿಸ್ಲಿಕ್ಕೆ, ಮುಂದಿನ ವರ್ಷ ಯೋಜನೆ ಈ ವರ್ಷ ಎಷ್ಟಾಗಿತ್ತು, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿತ್ತು, ಮುಂದಿನ ವರ್ಷಕ್ಕೆ ಎಷ್ಟು ಹೋಗ್ಬೋದು, ಒಂದು ಅಂದಾಜು ಮಾಡ್ಲಿಕ್ಕೆ, ಯೋಜನೆಗಳು ಮಾಡ್ಲಿಕ್ಕೆ ಬೇಕಾಗತ್ತೆ. ಹಾಗೆ ಸಂಸ್ಥೆಯ ಆಗು ಹೋಗುಗಳಲ್ಲಿ ಯಾರ್ಯಾರು ಆಸಕ್ತರಿದಾರ ಅವರೆಲ್ಲರೂ ವಿಶ್ವಾಸ ಇರಬೇಕು, ಒಂದು ಕಾನ್ಫಿಡೆನ್ಸ್ ಅಂತ ಮೂಡಿಸ್ಬೇಕಾಗತ್ತೆ. ಆ ಕಾರಣಗಳಿಗೋಸ್ಕರ ನಮಗೆ ಈ ಲೆಕ್ಕಪತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ಕಾರಣದಿಂದಾಗಿ ಈ ಲೆಕ್ಕಪತ್ರಗಳು ಅಗತ್ಯ ಅಂತ ನಾವು ಹೇಳ್ತೀವಿ. ಸಾರಿ, ಇದಲ್ದೇನೆ ಲೆಕ್ಕಪತ್ರಗಳನ್ನ ಯಾಕೆ ಇಡಬೇಕು ಅಂತ ಹೇಳಿದ್ರೆ, ಮೂಲತಃ ಈಗಾಗಲೇ ಹೇಳಿದಂಗೆ ಬಳಕೆದಾರ ಯಾರ್ಯಾರು ಅಂತ ನಾವು ಹೇಳಿದೀವಿ. ಅವರಿಗೆ ಮಾಲೀಕರಿಗೆ ಲೆಕ್ಕ ಒಪ್ಪಿಸ್ಬೇಕು. ಪ್ರತಿ ವರ್ಷ ಜನರಲ್ ಬಾಡಿಯಲ್ಲಿ ನಾವು ಮಾಲೀಕರಿಗೆ ಲೆಕ್ಕ ಒಪ್ಪಿಸ್ತೀವಿ. ಅದಕ್ಕೆ ಲೆಕ್ಕಪತ್ರಗಳ ವಿವರಗಳು ಬೇಕಾಗತ್ತೆ. ಲೆಕ್ಕಪತ್ರಗಳ ವಿವರಗಳು ಅಲ್ಲಿರ್ಬೇಕಾಗತ್ತೆ. ಕಾನೂನು ಪಾಲನೆ ಮಾಡೋದು ಕಾನೂನು ಹೇಳತ್ತೆ ಲೆಕ್ಕಪತ್ರಗಳನ್ನ ಇಡಬೇಕು. ಲೆಕ್ಕಪತ್ರಗಳನ್ನ ಈಗ ಮುಂದೆ ಹೇಳ್ತೀನಿ ನಾನು ಯಾವ್ಯಾವ್ದು ಲೆಕ್ಕಪತ್ರಗಳು ನಮ್ಮಲ್ಲಿ ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ಇಡಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ. ಆಗ ಕಾನೂನು ಪಾಲನೆ ಮಾಡ್ಲಿಕ್ಕೆ ಕೂಡ ಬೇಕಾಗತ್ತೆ. ಮತ್ತೆ ಈ ಲೆಕ್ಕಪತ್ರಗಳನ್ನ ನಿರ್ವಹಿಸೋದ್ರಿಂದ ನಾವು ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ಬಹುದು. ಯಾಕೆಂದ್ರೆ ನಾವು ಎಷ್ಟು ದುಡ್ಡು ಬಂದಿದೆ, ಎಷ್ಟು ದುಡ್ಡು ಹೋಗಿದೆ, ಹಣದ ಆಯ ವ್ಯಯ ಹೇಗಾಗಿದೆ ಅನ್ನೋದನ್ನೆಲ್ಲ ತೋರ್ಸ್ಕೊಟ್ರೆ ಅವಾಗ ಪಾರದರ್ಶಕತೆ ಇರತ್ತೆ. ಮತ್ತೆ ನಾವು ಎಲ್ಲಿದ್ದೀವಿ ಅಂತ ತೋರ್ಸ್ಕೊಡ್ಲಿಕ್ಕೆ ಆರ್ಥಿಕ ವಸ್ತುಸ್ಥಿತಿಯನ್ನ, ಅಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅನ್ನೋದನ್ನ ಮನಗಾಡ್ಲಿಕ್ಕೆ ಕೂಡ ಬೇಕಾಗತ್ತೆ. ಮತ್ತೆ ಫಂಡ್ಸ್ ಯಾವ ರೀತಿ ಬಂದಿದೆ, ಯಾವ ರೀತಿ ಫ್ಲೋ ಆಗಿದೆ ಅಂತ ತಿಳಿಸ್ಕೊಡ್ಲಿಕ್ಕೋಸ್ಕರ, ಅಂದ್ರೆ ಬಂಡವಾಳ ಮತ್ತು ನಿಧಿಗಳನ್ನ ಸಮರ್ಪಕ ಬಳಕೆಯನ್ನ, ಆಮೇಲೆ ಮಿಸ್ಅಪ್ರಾಪ್ರಿಯೇಷನ್ ಆಗಿಲ್ಲ ಅಥವಾ ಅನ್ಯೋಪಯೋಗ ಆಗಿಲ್ಲ ಅಂತ ಹೇಳಿ ಇದ್ ಮಾಡ್ಕೊಡ್ಲಿಕ್ಕೂ ನಮಗೆ ಲೆಕ್ಕಪತ್ರಗಳು ಬೇಕಾಗತ್ತೆ. ಮತ್ತೆ ಯಥಾ ರೀತಿಯಲ್ಲಿ ವಿವಿಧ ಇಲಾಖೆಗಳಿಗೆ ವರದಿ ಕೊಡ್ಲಿಕ್ಕೋಸ್ಕರನು ನಮಗೆ ಲೆಕ್ಕಪತ್ರಗಳ ವಿವರಗಳು ಬೇಕಾಗತ್ತೆ. ಹಾಗಾದ್ರೆ ಈ ಲೆಕ್ಕಪತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಏನು ಲೆಕ್ಕಪತ್ರ ನಿರ್ವಹಣೆ ಅಂದ್ರೆ ಏನು ನಿರ್ವಹಣೆ ಅಂದ್ರೇನು, ಲೆಕ್ಕಪತ್ರಗಳನ್ನು ಮೇಂಟೆನೆನ್ಸ್ ಅಂದ್ರೇನು, ಅಂದ್ರೆ ಏನು ನಾವು ಲೆಕ್ಕಪತ್ರಗಳನ್ನ ಬರಿತೀವಿ ಅದನ್ನ ಯಾವ ರೀತಿ ಬರಿತೀವಿ, ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ತೀವಿ ಅನ್ನೋಂತ ಒಂದು ದಾಖಲಾತಿ ಕ್ರಮ ಇದೆಯಲ್ಲ, ಅಕೌಂಟಿಂಗ್ ಕ್ರಮ ಇದೆಯಲ್ಲ, ಅಕೌಂಟಿಂಗ್ ಪದ್ಧತಿ ಅಥವಾ ಪ್ರಾಸೆಸ್, ಅದನ್ನೇ ಲೆಕ್ಕಪತ್ರ ನಿರ್ವಹಣೆ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಲೆಕ್ಕಪತ್ರ ದಾಖಲೆಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಲೆಕ್ಕಪತ್ರ ನಿರ್ವಹಣೆಗೆ ಏನೇನ್ ದಾಖಲೆಗಳು ಬೇಕೋ ಅಷ್ಟು ಲೆಕ್ಕಪತ್ರ ದಾಖಲೆಗಳು. ಒಂದಿಷ್ಟು ಎಕ್ಸಾಂಪಲ್ ಹೇಳೋಣ ಮುಂದೆ. ಲೆಕ್ಕಪತ್ರ ನಿರ್ವಹಣೆಗೆ ಅಗತ್ಯ ಇರುವ ಯಾವುದೇ ದಾಖಲೆ ಇರ್ಬೋದು, ವೋಚರ್ ಇರ್ಬೋದು, ಬಿಲ್ಸ್ ಇರ್ಬೋದು, ರಸೀದಿ ಇರ್ಬೋದು, ಬೇರೆ ಬೇರೆ ಸಾಲ ಪತ್ರಗಳಿರ್ಬೋದು, ಠೇವಣಿ ರಸೀದಿ ಇರ್ಬೋದು, ಬೇರೆ ಬೇರೆ ನಾವು ಮುಂದೆ ಹೇಳೋಣ. ಅದಷ್ಟು ಲೆಕ್ಕಪತ್ರಗಳ ದಾಖಲೆಗಳು ಅಂತ ಕರಿತೀವಿ ನಾವು. ಅಂದ್ರೆ ಲೆಕ್ಕಪತ್ರಗಳಿಗೆ ಇವೆಲ್ಲ ಪೂರಕವಾಗಿ ಮಾಹಿತಿಗಳನ್ನು ಕೊಡ್ತಾ ಇವೆ. ಹಾಗಾಗಿ ಒಂದೊಂದಾಗಿ ಆಳಕ್ಕೆ ಹೋಗ್ತಾ ಹೋಗೋಣ. ಲೆಕ್ಕಪತ್ರಗಳು ಅಂತ ಗೊತ್ತಾಯ್ತು, ಲೆಕ್ಕಪತ್ರ ನಿರ್ವಹಣೆ ಅಂತ ಗೊತ್ತಾಯ್ತು. ಲೆಕ್ಕ ದಾಖಲಾತಿ ಪದ್ಧತಿ ಅಂದ್ರೆ ಏನು, ಅಕೌಂಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಇಲ್ಲಿಂದ ನಮಗೆ
ನಾವು ಶಾಸ್ತ್ರೋಕ್ತವಾಗಿ ಲೆಕ್ಕಪತ್ರಗಳ ಬಗ್ಗೆ ತಿಳ್ಕೊಳ್ಳಿಕ್ ಹೋಗ್ತೀವಿ. ಲೆಕ್ಕ ದಾಖಲಾತಿ ಪದ್ಧತಿ ಅಂದ್ರೇನು, ಅಕೌಂಟಿಂಗ್ ಸಿಸ್ಟಮ್ ಅಂದ್ರೇನು, ಸಂಸ್ಥೆಗೆ ಯಾವ ಕಾನೂನು ಅನ್ವಯಿಸುತ್ತೋ ಅದರ ಅನುಸಾರವಾಗಿ ಕಾಯ್ದೆ ಅನುಸಾರ ಲೆಕ್ಕಶಾಸ್ತ್ರದ ನಿಯಮ, ಬರೀ ನಮ್ಮ ಅನ್ವಯಿಸುವ ಕಾಯ್ದೆ ಅಂದೆಲ್ಲ, ಲೆಕ್ಕಶಾಸ್ತ್ರದ ಅಕೌಂಟಿಂಗ್ ರೂಲ್ಸ್ ಇದೆ. ಆ ನಿಯಮಾನುಸಾರ ವ್ಯವಹಾರ ನಮೂದುಗಳನ್ನು ಏನ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅದನ್ನ ಯಾವ ರೀತಿ ಎಂಟ್ರಿ ಮಾಡ್ತೀರಿ ಅನ್ನೋದನ್ನ ಆ ಪದ್ಧತಿ ಪ್ರಾಸೆಸ್ ಏನಿದೆ, ಸಿಸ್ಟಮ್ ಏನಿದೆ, ಅದಕ್ಕೆ ಲೆಕ್ಕ ದಾಖಲಾತಿ ಪದ್ಧತಿ ಅಂತೀವಿ, ಅಕೌಂಟಿಂಗ್ ಸಿಸ್ಟಮ್. ಇದರಿಂದ ಏನ್ ಸಿಗತ್ತೆ? ಆರ್ಥಿಕ ತಕ್ತೆಗಳು ಸಿಗತ್ತೆ. ಆರ್ಥಿಕ ತಕ್ತೆಗಳು ಯಾವ್ದು ಹಾಗಾದ್ರೆ? ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಯಾವ್ದು? ನಮಗೆ ನಿಯಮಿತವಾಗಿ ಲೆಕ್ಕಪತ್ರಗಳನ್ನ ಕ್ರೋಢೀಕರಿಸಿ ಸಮರೈಸ್ ಮಾಡಿ ಫಲಿತಾಂಶ ಘೋಷಣೆ ಮಾಡ್ಲಿಕ್ಕೆ, ಅಂದ್ರೆ ರಿಸಲ್ಟ್ ಅನೌನ್ಸ್ ಮಾಡ್ಲಿಕ್ಕೆ, ಮತ್ತೆ ಅದರಿಂದ ಡಿಸಿಷನ್ ಮಾಡ್ಲಿಕ್ಕೆ ಬೇಕಾಗುವಂತಹ ಕೆಲವು ವರದಿಗಳು, ರಿಪೋರ್ಟ್ಸ್ ನಿಯಮಿತವಾಗಿ ರೆಗ್ಯುಲರ್ ಆಗಿ ನಾವು ಮಾಡ್ತೀವಿ. ಕ್ವಾರ್ಟರ್ಲಿ ಮಾಡ್ತೀವಿ, ಮಂತ್ಲಿ ಮಾಡ್ತೀವಿ, ಅಥವಾ ಹಾಫ್ ಇಯರ್ಲಿ ಮಾಡ್ತೀವಿ, ಇಯರ್ಲಿ ಅಂತೂ ಮಾಡೇ ಮಾಡ್ತೀವಿ. ಈ ರೀತಿ ನಮಗೆ ಬೇಕಾಗುವಂತಹ ಮಾಹಿತಿಗಳನ್ನ ಕ್ರೋಢೀಕರಿಸಿ ಸಮರೈಸ್ ಮಾಡಿ ಹೇಗ್ ಬರೆದಿವಿ ಅದೇ ರೀತಿ ಅಲ್ಲ, ನಮಗೆ ಯಾವ್ಯಾವ ಮಾಹಿತಿಗಳು ಹೆಂಗ್ ಬೇಕೋ ಅದೇ ರೀತಿ ಸಾಲಗಳು ಎಷ್ಟು ಕೊಟ್ಟಿದ್ದೀವಿ, ಕ್ರೋಢೀಕೃತ ಮಾಹಿತಿಗಳು ಕೊಡುತ್ತೆ. ಯಾವ್ಯಾವ ಸಾಲಗಳು ಎಷ್ಟೆಷ್ಟು ಹೋಗಿದೆ, ಈ ರೀತಿ ಮಾಹಿತಿಗಳನ್ನು ಕೊಡುವಂತಹ ಅದು ಕಾಲಾನುಗತದಲ್ಲಿ, ಅಂದ್ರೆ ಮಂತ್ಲಿ ಇರ್ಬೋದು ಅಥವಾ ಕ್ವಾರ್ಟರ್ಲಿ ಇರ್ಬೋದು, ಹಾಫ್ ಇಯರ್ಲಿ ಇರ್ಬೋದು, ಈ ರೀತಿ ಅನೇಕ ತರದಲ್ಲಿ ಕಾಲಾನುಕ್ರಮದಲ್ಲಿ ನಮ್ಗೆ ಬೇಕಾಗುತ್ತೆ. ಸಹಕಾರ ಸಂಸ್ಥೆಗಳಲ್ಲಿ ಯಾವ ರೀತಿ ಲೆಕ್ಕ ಪದ್ಧತಿಗಳನ್ನ ಹೂಡಿಕೆ ಮಾಡ್ತೀವಿ? ಸಾಮಾನ್ಯವಾಗಿ ಲೆಕ್ಕ ಪದ್ಧತಿಯನ್ನ ರೂಪಿಸುವಂತದ್ದು ಆಡಳಿತ ಮಂಡಳಿ. ಅದನ್ನ ನಾನು ಅನೇಕ ಸಾರಿ ಹೇಳಿದ್ದೀನಿ. ಲೆಕ್ಕ ಪದ್ಧತಿಯನ್ನು ನಿರ್ಣಯಿಸುವಂತದ್ದು ಆಡಳಿತ ಮಂಡಳಿ, ಮತ್ತು ದಾಖಲಾತಿಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಿರ್ವಹಿಸುವಂತದ್ದು ಬೇರೆಯವರು. ನಿರ್ವಹಣೆ ಹೇಗ್ ಮಾಡ್ಬೇಕು ಅಂತ ನಿರ್ಣಯಿಸುವಂತದ್ದು ಆಡಳಿತ ಮಂಡಳಿ. ಹಾಗಾಗಿ ಸಾಮಾನ್ಯವಾಗಿ ಲೆಕ್ಕ ಪದ್ಧತಿ ಹೇಗಿರುತ್ತೆ? ಹೇಳಿ ಕೇಳಿ ನಮ್ಗೆ ಗೊತ್ತಿದೆ, ಸಹಕಾರ ಸಂಸ್ಥೆಗಳು ವ್ಯಾವಹಾರಿಕ ಸಂಸ್ಥೆಗಳು, ಲಾಭೋದ್ದೇಶಿತ ಸಂಸ್ಥೆಗಳು. ಸಹಕಾರ ಸಂಸ್ಥೆಗಳು ನಾನು ಮೊದಲನೇ ಅವಧಿಯಿಂದ ಕೊಡ್ತಾ ಇದ್ದೀನಿ, ಇದು ದೇ ಆರ್ ಬಿಸಿನೆಸ್ ಎಂಟರ್ಪ್ರೈಸಸ್. ಕೋಪರೇಟಿವ್ಸ್ ಆರ್ ಬಿಸಿನೆಸ್ ಎಂಟರ್ಪ್ರೈಸಸ್, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಲಾಭೋದ್ದೇಶಿತ ಸಂಸ್ಥೆಗಳು, ಪ್ರಾಫಿಟ್ ಮೋಟಿವ್ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಷೇರುದಾರರು ಡಿವಿಡೆಂಡ್ ಅಪೇಕ್ಷೆ ಪಡ್ತಾರೆ, ಠೇವಣಿದಾರರು ಬಡ್ಡಿಯನ್ನು ಅಪೇಕ್ಷೆ ಮಾಡ್ತಾರೆ, ಸಿಬ್ಬಂದಿಗಳು ಸಂಬಳವನ್ನು ಅಪೇಕ್ಷೆ ಮಾಡ್ತಾರೆ, ಎಲ್ಲ ಕಡೆಗೂ ಲಾಭವನ್ನ ನಾವು ಅಪೇಕ್ಷೆ ಕೊಡ್ಬೇಕಾಗತ್ತೆ. ಹಾಗಾಗಿ ಲಾಭೋದ್ದೇಶಿತ ಸಂಸ್ಥೆಗಳು. ಹಾಗಾಗಿ ನಮ್ಮ ಲೆಕ್ಕ ಪದ್ಧತಿಯನ್ನ ಈ ಹಿನ್ನೆಲೆಯಲ್ಲಿ ನಾವು ನಿರ್ಣಯಿಸಬೇಕಾಗತ್ತೆ. ಜೊತೆಗೆ ಲೆಕ್ಕಪತ್ರ ನಿರ್ವಹಣೆ ಶಾಸನಾತ್ಮಕ ಕರ್ತವ್ಯ ಕೂಡ. ಲೆಕ್ಕಪತ್ರ ನಿರ್ವಹಣೆ ಹೇಗೆ ಶಾಸನಾತ್ಮಕ ಕರ್ತವ್ಯನೋ ಹಾಗೆ ಲೆಕ್ಕ ಪರಿಶೋಧನೆ ಕೂಡ ಶಾಸನಾತ್ಮಕ ಕರ್ತವ್ಯ. ಈ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆ ನಿರ್ವಹಣೆ ಎರಡನ್ನೂ ಗಮನದಲ್ಲಿಟ್ಕೊಂಡು ನಾವು ಆ ಲೆಕ್ಕ ಪದ್ಧತಿಯನ್ನ ನಾವು ನಿರ್ಣಯಿಸಬೇಕು. ಯಾರು ನಿರ್ಣಯಿಸ್ತಾರೆ? ಈಗಾಗಲೇ ಹೇಳಿದಂಗೆ ಆಡಳಿತ ಮಂಡಳಿ ಲೆಕ್ಕ ಪದ್ಧತಿಯನ್ನು ನಿರ್ಧರಿಸುತ್ತೆ. ಈ ನಿರ್ಣಯ ಮಾಡುವಾಗ ನಮ್ಮ ಸಂಸ್ಥೆಗೆ ಯಾವ ರೀತಿಯ ಲೆಕ್ಕ ಪದ್ಧತಿ ಬೇಕು ಅಂತೇಳಿ ಆಡಳಿತ ಮಂಡಳಿಗೆ ನಿರ್ಧರಿಸುವಾಗ ಅವ್ರು ಪರಿಗಣಿಸಬೇಕಾದಂತಹ ಏನೇನು ಅಂಶಗಳಿದೆ, ಅದಕ್ಕೆ ನಾವು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಲೆಕ್ಕ ಪರಿಕಲ್ಪನೆಗಳು ಅಂತ. ಯಾವ್ದಾವ್ದನ್ನ ನಾವು ನಿರ್ಣಯಿಸಿ ಯಾವ್ದಾವ್ದರ ತಳಹದಿಯ ಮೇಲೆ ನಾವು ಲೆಕ್ಕ ಪದ್ಧತಿಯನ್ನ, ಈಗ ಸಹಕಾರ ಸಂಸ್ಥೆಗಳಿಗೆ ಬೇಕಾಗುವಂತ ಸಾಮಾನ್ಯ ಲೆಕ್ಕ ಪದ್ಧತಿಗೂ, ಒಂದು ಟ್ರಸ್ಟ್, ಒಂದು ಸೊಸೈಟಿನೋ, ಒಂದು ದೇವಸ್ಥಾನಕ್ಕೋ ಬೇಕಾಗುವಂತ ಲೆಕ್ಕ ಪದ್ಧತಿಗೂ ವ್ಯತ್ಯಾಸಗಳಿರ್ತವೆ. ಹಾಗೆ ಒಂದು ಮಲ್ಟಿನ್ಯಾಷನಲ್ ಕಂಪನಿಗೆ ಬೇಕಾಗುವಂತ ಲೆಕ್ಕ ಪದ್ಧತಿಗಳಿಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಅವುಗಳ ಲೆವೆಲ್ಗೆ ಅನುಗುಣವಾಗಿ ಎಷ್ಟೆಷ್ಟು ವ್ಯವಹಾರ ಆಗಿದೆ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆದಂಗೂ ಕಾಂಪ್ಲಿಕೇಟೆಡ್ ಸಂಕೀರ್ಣ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಆಗು ಹೋಗುಗಳು ಸ್ವಲ್ಪ ಸಂಕೀರ್ಣತೆಯನ್ನ ಪಡೆದಾಗಲ ನಾವು ಲೆಕ್ಕ ಪದ್ಧತಿಗಳನ್ನ ಇನ್ನಷ್ಟು ಸಂಕೀರ್ಣಗೊಳಿಸ್ಬೇಕಾಗತ್ತೆ. ಹಾಗಾಗಿ ಈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್, ಲೆಕ್ಕ ಪರಿಕಲ್ಪನೆಗಳು, ಇಲ್ಲಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ತುಂಬಾ ಇದಾವೆ. ಅಂದ್ರೆ ಅಕೌಂಟಿಂಗ್ ಇದರಲ್ಲಿ ಲೆಕ್ಕಶಾಸ್ತ್ರದ ಪ್ರಕಾರ ಕಾನ್ಸೆಪ್ಟ್ಸ್ಗಳು, ಪರಿಕಲ್ಪನೆಗಳು ತುಂಬಾ ಇದಾವೆ. ಆದ್ರೆ ನಾನು ಯಾವ್ದ್ಯಾವ್ದು ಸಹಕಾರ ಸಂಸ್ಥೆಗಳಿಗೆ ಅಗತ್ಯ ಇದೆಯೋ ಅವುಗಳನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದನ್ನ ವಿಸ್ತೃತವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ.
ಕಾರಣ ಈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆನೇ ಹೇಳಲಿಕ್ಕೆ ಹೋದರೆ ಸರಿಸುಮಾರು 2 ರಿಂದ 3 ಅವಧಿಗಳು ಬೇಕಾಗತ್ತೆ. ಅಷ್ಟೊಂದು ವಿಶಾಲವಾದಂತ ಸಬ್ಜೆಕ್ಟ್ ಇದು. ಮತ್ತೆ ಅದರ ಅಗತ್ಯ ಕೂಡ ಈಗ ನಮ್ಮ ಈಗ ಸೇರಿರುವಂತಹ ಎಲ್ಲ ಸನ್ಮಿತ್ರರಿಗೆ ಅಷ್ಟೊಂದು ವಿವರವಾದಂತಹ ವಿವರಣೆ ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ಹಾಗಾಗಿ ಈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಯಾವ್ದ್ಯಾವ್ದು ಅಂತೇಳಿ ಸೂಕ್ಷ್ಮವಾಗಿ ಹೇಳ್ತಾ ಹೋಗೋಣ. ಮೊದಲನೇದು ನಾನು ಈಗಾಗಲೇ ಹೇಳ್ದಂಗೆ ಸಹಕಾರ ಸಂಸ್ಥೆಗಳು ವ್ಯಾವಹಾರಿಕ ಸಂಸ್ಥೆಗಳು. ವ್ಯಾವಹಾರಿಕ ಸಂಸ್ಥೆಯ ಪರಿಕಲ್ಪನೆ ಇರಲೇಬೇಕು. ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ಬಿಸಿನೆಸ್ ಎಂಟಿಟಿ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಎಂಟಿಟಿ ಅಂದ್ರೆ ಬಿಸ್ನೆಸ್ ಸಂಸ್ಥೆ, ವ್ಯಾವಹಾರಿಕ ಸಂಸ್ಥೆ ಕೆಲವೊಂದು ಇತಿಮಿತಿಗಳನ್ನ ಹಾಕೊಂಡಿದೆ. ಆ ಕಾರಣದಿಂದಾಗಿ ವ್ಯಾವಹಾರಿಕ ಸಂಸ್ಥೆ ಇದನ್ನ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅನ್ನ ನಾವು ಟ್ರಸ್ಟ್ ಗಳಲ್ಲಿ, ಕೋಆಪರೇಟಿವ್ ಅಸೋಸಿಯೇಷನ್ಸ್ ಗಳಲ್ಲಿ ನಾವು ಕಾಣೋದಿಲ್ಲ. ಅಂದ್ರೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ದೇ ಆರ್ ನಾಟ್ ಬಿಸ್ನೆಸ್ ಎಂಟಿಟೀಸ್. ಇಲ್ಲಿ ಬಿಸ್ನೆಸ್ ಎಂಟಿಟಿ ಇದೆ. ಎಲ್ಲದನ್ನು ನಾವು ದುಡ್ಡಿನಿಂದ ಮೆಜರ್ ಮಾಡ್ತೀವಿ, ಲಾಭೋದ್ದೇಶಿತ ಸಂಸ್ಥೆ ಆಗಿರೋದ್ರಿಂದ. ಹಾಗಾಗಿ ಇಲ್ಲಿ ಎಂಟಿಟಿ ಬೇರೆ, ಮಾಲೀಕರು ಬೇರೆ ಮತ್ತು ಸಹಕಾರ ಸಂಸ್ಥೆ ಬೇರೆ. ಹಾಗಾಗಿ ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಎರಡನೇದು ಮತ್ತು ಅತಿ ಮುಖ್ಯವಾಗಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಅಂದ್ರೆ ಯಾವುದೇ ಒಂದು ಪೀರಿಯಡ್ ನಲ್ಲಿ ಮಾರ್ಚ್ 31ಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಒಂದು ಕಲ್ಪನೆ ಇರ್ತದೆ, ಮಾರ್ಚ್ 31 ನಂತರ ಕೂಡ ಇದು ಇನ್ನೂ ಅನೇಕ ವರ್ಷಗಳ ಕಾಲ ಈ ಸಂಸ್ಥೆ ಬಾಳತ್ತೆ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಮುಂದುವರಿಕೆ ಕಲ್ಪನೆ. ಯಾಕೆಂದ್ರೆ ಇದು ಯಾಕೆ ಬೇಕಾಗುತ್ತೆ ಅಂದ್ರೆ, ಡಿಪ್ರಿಸಿಯೇಷನ್, ಕೆಲವೊಂದು ಆಡಳಿತಾತ್ಮಕ ನಿರ್ಣಯಗಳನ್ನು ತಗೊಳ್ಳುವಾಗ ಮುಂದಿನ ವರ್ಷ ಇದು ಇರುತ್ತೆ ಅನ್ನೋ ಕಲ್ಪನೆ ಬೇಕಾಗತ್ತೆ. ಇಟ್ಸ್ ಎ ಗೋಯಿಂಗ್ ಕನ್ಸರ್ನ್. ಹಿಂದಿನ ವರ್ಷ ಇತ್ತು, ಈ ವರ್ಷ ಇದೆ, ಮುಂದಿನ ವರ್ಷಕ್ಕೆ ಇರುತ್ತೆ, ಮುಂದೆ ಅನೇಕ ವರ್ಷಗಳ ಕಾಲ ಇರುತ್ತೆ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇದು ಕೂಡ ಅತಿ ಇಂಪಾರ್ಟೆಂಟ್. ಮತ್ತೆ ಮೂರನೇದು, ಎಲ್ಲ ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಲಿ ಅದಕ್ಕೊಂದು ಮಾನಿಟರಿ ವ್ಯಾಲ್ಯೂ ಇದೆ. ಅಂದ್ರೆ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಯಾವುದೇ ಟ್ರಾನ್ಸಾಕ್ಷನ್ ಆಗಿದ್ರು ಅದನ್ನ ಮಾನಿಟರಿ ವ್ಯಾಲ್ಯೂ ಹಾಕಿ ಅದನ್ನ ಪರಿಗಣಿಸ್ತೀವಿ. ಆವಾಗ ಅಕೌಂಟ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಯಾವುದನ್ನ ಹಣಕಾಸಿನ ಇದರಲ್ಲಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ವೋ ಅದನ್ನ ಲೆಕ್ಕಪತ್ರಗಳಲ್ಲಿ ತರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಒಂದು ಅಂದಾಜು ಬೆಲೆಯನ್ನಾದ್ರೂ, ಕೆಲವೊಮ್ಮೆ ಅಂದಾಜು ಬೆಲೆಯನ್ನು ಹಾಕ್ಬೇಕಾಗತ್ತೆ, ಅಂದಾಜು ಬೆಲೆಯನ್ನಾದ್ರೂ ಹಾಕ್ತೀವಿ. ಇಲ್ಲ ನಿಖರವಾದ ಬೆಲೆ ಗೊತ್ತಿದ್ರೆ ನಿಖರವಾದ ಬೆಲೆ ಹಾಕ್ತೀವಿ. ಹಾಗಾಗಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಬೇಕಾಗತ್ತೆ. ಮತ್ತೆ ಇದಕ್ಕೆ ಒಂದು ಅಕೌಂಟಿಂಗ್ ಈ ಪೀರಿಯಡ್ ಇರಬೇಕು. ನಾವು ಯಾವುದೇ ಲೆಕ್ಕಪತ್ರಗಳನ್ನು ತಯಾರು ಮಾಡುವಾಗ ಇದು ಫಾರ್ ದಿ ಇಯರ್ ಎಂಡಿಂಗ್, ಫಾರ್ ದಿ ಪೀರಿಯಡ್ ಎಂಡಿಂಗ್ ನಾವು ಒಂದಿಷ್ಟು ಅಕೌಂಟಿಂಗ್ ಪೀರಿಯಡ್ ಅಂತ ಇಟ್ಕೊಳ್ತೀವಿ. 6 ತಿಂಗಳಿಗೋ 1 ವರ್ಷಕ್ಕೋ. ಯಾಕೆಂದ್ರೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಿರ್ಬೋದು, ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್, ಇಂಟರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಿರ್ಬೋದು, ಲಾಭವನ್ನ ಕ್ಯಾಲ್ಕುಲೇಷನ್ ಮಾಡೋದಿರ್ಬೋದು. ಈ ರೀತಿ ಅನೇಕ ವಿಚಾರಗಳಿಗೆ ನಮಗೆ ಪೀರಿಯಡ್ ಯಾವುದು ಬೇಕಾಗತ್ತೆ. ಕ್ವಾರ್ಟರ್ಲಿನೋ, ಹಾಫ್ ಇಯರ್ಲಿನೋ, ಅಥವಾ ಮಂತ್ಲಿನೋ, ಅಥವಾ ಇಯರ್ಲಿನೋ, ಈ ರೀತಿ ಬೇಕಾಗತ್ತೆ. ಸಾಮಾನ್ಯವಾಗಿ ಅಕೌಂಟಿಂಗ್ ಪೀರಿಯಡ್ ನಮಗೆ 1 ವರ್ಷ, 12 ತಿಂಗಳ ಕಾಲ. ಈ ಕಲ್ಪನೆ ಇಟ್ಕೊಂಡೆ ನಾವು ಪ್ರಿಪೇರ್ ಮಾಡೋದ್ರಿಂದ ನಮಗೆ ಖರ್ಚು ವೆಚ್ಚಗಳನ್ನು ವಿಭಾಗ ಮಾಡ್ಲಿಕ್ಕೆ, ಅದನ್ನ ಅಕೌಂಟ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಮತ್ತೆ ಯಾವುದೇ ಟ್ರಾನ್ಸಾಕ್ಷನ್ಸ್ ಆಗಿರ್ಲಿ ಅಥವಾ ಯಾವುದೇ ಒಂದು ಇದಾಗಿರ್ಲಿ, ರಿಯಲೈಸೇಷನ್ ಕಾನ್ಸೆಪ್ಟ್ ಇರುತ್ತೆ. ನಗದೀಕರಣ, ಯಾವುದೇ ವಸ್ತುವನ್ನ, ಯಾವುದೇ ಸೇವೆಯನ್ನ ನಾವು ರಿಯಲೈಸೇಷನ್ ಕಾನ್ಸೆಪ್ಟ್ ನ ತಗೊಳ್ತೀವಿ. ಅಂದ್ರೆ ನಗದೀಕರಣ ಮಾಡ್ಬೋದು, ಅದಕ್ಕೊಂದು ವ್ಯಾಲ್ಯೂ ಅಸೈನ್ ಮಾಡ್ಬೋದು ಅಂತ. ಅದೆಲ್ಲದರಿಗಿಂತ ಮುಖ್ಯವಾಗಿ ಒಂದು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ಅಂದ್ರೆ ದ್ವಿನಮೂದು ಕಲ್ಪನೆ, ಡಬಲ್ ಎಂಟ್ರಿ ಸಿಸ್ಟಮ್ ಅಂತೀವಿ ನಾವು. ಅಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಹ್ಯಾಸ್ 2 ಫೇಸಸ್. ಒಂದು ರಿಸೀವಿಂಗ್, ಒಂದು ಪೇಯಿಂಗ್, ಒಂದು ಜಮಾ, ಒಂದು ಖರ್ಚು. ಹೀಗೆ ಪ್ರತಿಯೊಂದು ವ್ಯವಹಾರಕ್ಕೆ 2 ಆಸ್ಪೆಕ್ಟ್ಗಳು ಇರ್ತವೆ. ಆ ದ್ವಿನಮೂದು ಪರಿಕಲ್ಪನೆ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ನಮ್ಮ ಅಕೌಂಟಿಂಗ್ ಕಾನ್ಸೆಪ್ಟ್ ಅಲ್ಲಿ. ನಮ್ದು ಏಕನಮೂದು ಕಾನ್ಸೆಪ್ಟ್ ಅಲ್ಲ, ಅಂದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲ, ನಮ್ದು ಡಬಲ್ ಎಂಟ್ರಿ ಸಿಸ್ಟಮ್. ಹಾಗಾಗಿ ಈ ಡಬಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಸ್ವಲ್ಪ ವಿಶೇಷವಾಗಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇಲ್ಲಿಂದ ಆಗತ್ತೆ. ಈ ಪದ್ಧತಿಯ ಪರಿಕಲ್ಪನೆಯ ಅರ್ಥ ಆಯ್ತು ಅಂದ್ರೆ ನಿಮಗೆ ಅಕೌಂಟಿಂಗ್ ಮಾಡೋದು ಈಸಿ ಆಗ್ಬಿಡುತ್ತೆ. ಇಲ್ಲಿ ಅನೇಕರು ಬಿಕಾಮ್ ಆಗಿರುವಂತವ್ರು ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ಅಥವಾ ಬೇರೆ ಬೇರೆ ರಂಗದಿಂದ ಬಂದಿರೋರು ಇರ್ಬೋದು. ಹೆಚ್ಚಿನವರು ಅಕೌಂಟಿಂಗ್ ಕಾನ್ಸೆಪ್ಟ್ಗಳನ್ನೆಲ್ಲ ಗೊತ್ತಿರೋರು ಇರ್ಬೋದು, ಬಿಕಾಮ್ ಆಗಿರೋರು ಇರ್ಬೋದು. ಅದಿಲ್ಲದಿದ್ದರೂ ಕೂಡ ಇದೇನು ಬ್ರಹ್ಮ ವಿದ್ಯೆ ಅಲ್ಲ, ಸುಲಭವಾಗಿ ತಿಳ್ಕೊಳ್ಳುವಂತ ವಿದ್ಯೆ. ಅದನ್ನ ನಾನು
ನಿಮಗೆ ಯಾರಿಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾನು ಇವತ್ತು ಇದನ್ನ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆವಾಗ ಗೊತ್ತಿದ್ದವರಿಗೆ ಅದು ಇನ್ನಷ್ಟು ನಿಚ್ಚಳ ಆಗತ್ತೆ, ಗೊತ್ತಿಲ್ಲದಿದ್ದವರಿಗೆ ಸ್ವಲ್ಪನಾದ್ರೂ ಅದರ ಬಗ್ಗೆ ಅವೇರ್ನೆಸ್ ಮಾಹಿತಿ ಸಿಗತ್ತೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್, ಯಾವುದೇ ಒಂದು ವ್ಯವಹಾರ ಇದ್ರೂ ಇಟ್ ಹ್ಯಾಸ್ ಡ್ಯುಯಲ್ ಆಸ್ಪೆಕ್ಟ್ಸ್, ಎರಡು ಎಫೆಕ್ಟ್ಗಳಿರುತ್ತೆ. ಪ್ರತಿಯೊಂದು ಇದಕ್ಕೂ ಎರಡು ಎಫೆಕ್ಟ್ಗಳು, ಡ್ಯುಯಲ್ ಆಸ್ಪೆಕ್ಟ್ಗಳಿರುತ್ತೆ. ಆ ಎಲ್ಲ ವ್ಯವಹಾರಗಳನ್ನ ನಾವು ನಮ್ಮ ಸಹಕಾರಿ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಜಮಾ ಅಥವಾ ಖರ್ಚು ಅಂತ ನಮೂದು ಮಾಡ್ತೀವಿ. ಜಮಾ ಖರ್ಚು ಇಂಗ್ಲಿಷ್ ನಲ್ಲಿ ನಾವು ಡೆಬಿಟ್ ಕ್ರೆಡಿಟ್ ಅಂತ ಹೇಳ್ತೀವಿ, ಕ್ರೆಡಿಟ್ ಡೆಬಿಟ್ ಅಂತೇಳಿ. ಅಂದ್ರೆ ಈ ಎಲ್ಲ ವ್ಯವಹಾರಗಳಿಗೂ ಎರಡು ಮುಖಗಳಿದಾವೆ. ಜಮಾ ಖರ್ಚುಗಳು ಒಂದಕ್ಕೊಂದು ಪೂರಕವಾಗಿರುತ್ತದೆ. ಒಬ್ಬರಿಗೆ ಒಂದಕ್ಕೆ ಜಮಾ ಆದ್ರೆ ಮತ್ತೊಂದು ಖರ್ಚಾಗತ್ತೆ. ಹಾಗಾಗಿ ಒಟ್ಟು ಜಮಾ ಖರ್ಚು ಸಮ ಆಗಿರ್ತದೆ. ಹಾಗಾಗಿ ಮುಂದೆ ನಾನು ಹೇಳುವಾಗ ನಿಮಗೆ ಜಮಾ ಖರ್ಚು ತಕ್ತೆಯನ್ನ ಮಾಡುವಾಗ ನಾನು ಹೇಳ್ತೀನಿ, ನಾನು ಇದು ವಿವರಿಸ್ತೀನಿ. ಅಲ್ಲಿ ಯಾವತ್ತೂ ಅದು ಟ್ಯಾಲಿ ಆಗ್ಬೇಕು, ಆಟೋ ಆಗಿ ಅಂದ್ರೆ ತಾನಾಗೆ ಅದು ಸಮನ್ವಯಗೊಳ್ಬೇಕು, ಟ್ಯಾಲಿ ಆಗ್ಬೇಕು. ನಾವು ಟ್ಯಾಲಿ ಮಾಡೋ ಅಗತ್ಯ ಇರೋದಿಲ್ಲ, ತಾನಾಗೆ ಅದು ಇದಾಗತ್ತೆ. ಈ ರೀತಿ ಪೂರಕವಾಗಿ ಒಂದಕ್ಕೊಂದು ಪೂರಕವಾಗಿ ಜಮಾ ಆಗಿದೆ, ಖರ್ಚು ಆಗಿದೆ, ಅಷ್ಟು ಅಮೌಂಟ್ ಜಮಾ, ಅದು ಖರ್ಚು. ಅಂದ್ರೆ ಬೇರೆ ಬೇರೆ ಖಾತೆಗಳಿರ್ಬೋದು, ಒಂದೇ ಖಾತೆಗೆ ಜಮಾ ಖರ್ಚು ಆಗೋದೇ ಇಲ್ಲ ಯಾವತ್ತು. ಒಂದು ಖಾತೆಗೆ ಜಮಾ ಆದ್ರೆ ಮತ್ತೊಂದು ಖಾತೆಗೆ ಜಮಾ ಖರ್ಚಾಗತ್ತೆ. ಹಾಗಿರುವಾಗ ಅದು ಡ್ಯುಯಲ್ ಆಸ್ಪೆಕ್ಟ್ಗಳಾಗಿರುವಂಥದ್ದು ಡಬಲ್ ಎಂಟ್ರಿ ಸಿಸ್ಟಮ್. ಹಾಗಾಗಿ ಯಾವುದೇ ಒಂದು ಎಂಟ್ರಿ ಎಷ್ಟೇ ದೊಡ್ಡ ಮೊತ್ತದಿರ್ಲಿ, ಎಷ್ಟೇ ಸಣ್ಣ ಮೊತ್ತದಿರ್ಲಿ, ಅದಕ್ಕೆ ಡ್ಯುಯಲ್ ಆಸ್ಪೆಕ್ಟ್ ಇದ್ದೇ ಇದೆ. ಕೆಲವೊಂದು ಕಾಂಪ್ಲಿಕೇಟೆಡ್ ಅಂದ್ರೆ ಸಂಕೀರ್ಣವಾಗಿರುವಂತಹ ಅಕೌಂಟಿಂಗ್ ಎಂಟ್ರೀಸ್ ಕೂಡ ಇರ್ತದೆ. ಒಂದು ದೊಡ್ಡ ಮೊತ್ತದ ಡೆಬಿಟ್ ಆಗಿದ್ರೆ ಅದನ್ನ ಸ್ಪ್ಲಿಟ್ ಮಾಡಿ ಕ್ರೆಡಿಟ್ ಕೊಡುವಂಥದ್ದು, 2-3 ಅಕೌಂಟಿಗೆ ಕಳಿಸುವಂಥದ್ದು. ಆದರೆ ಎಷ್ಟು ಜಮಾ ಆಗಿದೆಯೋ ಅಷ್ಟು ಖರ್ಚು ಇರಲೇಬೇಕು. ಹಾಗಾಗಿ ಇದರಿಂದ ಏನಾಗತ್ತೆ ಅಂದ್ರೆ ಕರಾರುವಕ್ಕಾಗಿ, ಅಂದ್ರೆ ಅಕ್ಯುರೇಟ್ ಆಗಿ ಲೆಕ್ಕಪತ್ರಗಳ ನಿರ್ವಹಣೆ ಆಗತ್ತೆ. ಅರ್ಥಮೆಟಿಕಲ್ ಅಕ್ಯುರಸಿಯನ್ನ ನಾವು ಪ್ರೂವ್ ಮಾಡ್ಕೊಳ್ಬಹುದು. ಈ ರೀತಿ ಆಗಿದೆ ಅಂದ್ರೆ ತಪ್ಪುಗಳನ್ನು ಹುಡುಕೋದು ಸುಲಭ ಆಗತ್ತೆ. ಎಲ್ಲಿ ತಪ್ಪಾಗಿದೆ ಅನ್ನೋದು ನಮಗೆ ಜಮಾ ಖರ್ಚು ತಕ್ತೆಯಲ್ಲಿ ನೋಡಿದ್ರೆ, ಅಥವಾ ಜಮಾ ಖರ್ಚುಗಳನ್ನ ಟ್ಯಾಲಿ ಮಾಡ್ಲಿಕ್ಕೆ ನೋಡಿದ್ರೆ, ನಮಗೆ ಎಲ್ಲಾರು ತಪ್ಪುಗಳಾಗಿದ್ರೆ ಅದು ಎಲ್ಲಿ ಆಗಿದೆ ಅನ್ನೋದು ಬೇಗ ಗೊತ್ತಾಗತ್ತೆ. ಈ ದ್ವಿನಮೋದು ಪದ್ಧತಿ ಅಂತ ಹೇಳಿದ್ನಲ್ಲ, ಇದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಬಿಕಾಮ್ ಆಗಿರೋರು ಇದೀರಿ, ಆದರೂ ನಿಮ್ಮ ಬಿಕಾಮಿನ ನಾಲೆಡ್ಜ್ ಅನ್ನ ಬದಿಗಿಟ್ಟು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್, ಇದೆಲ್ಲ ಬೇಡ. ಅದು ಬೇರೆ. ನಮ್ಗೆ ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಆ ಕಲ್ಪನೆ ಬೇಡ. ಈಗ ಸರಳವಾಗಿ ಒಂದು ದ್ವಿನಮೂದು ಪ್ರಕ್ರಿಯೆ ಹೇಗಿರುತ್ತೆ, ಜಮಾ ಖರ್ಚು ಅನ್ನೋ ವಿಚಾರದಲ್ಲಿ ಇಟ್ಕೊಂಡು ಹೇಗಿರ್ತದೆ. ಯಾಕೆಂದ್ರೆ ಆ ಡ್ಯುಯಲ್ ಆಸ್ಪೆಕ್ಟ್ ಅಥವಾ ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಹೇಳಲಿಕ್ಕೆ ಹೋದ್ರೆ ಅನೇಕರು ಇಲ್ಲಿ ನಾನ್ ಬಿಕಾಮ್ ಸ್ಟೂಡೆಂಟ್ಸ್ ಇದ್ದವರಿಗೆ ಕಷ್ಟ ಆಗ್ಬೋದು ಆರಿಸ್ಕೊಳ್ಳಿಕ್ಕೆ. ಹಾಗಾಗಿ ಏನು ದ್ವಿನಮೂದು ಪದ್ಧತಿ ಅಥವಾ ಲೆಕ್ಕ ನಮೂದು ಪದ್ಧತಿ ಹೇಗಿರ್ತದೆ, ಇದನ್ನ ನಾವು ಯಾವ ಸೈಕಲ್ ನಲ್ಲಿ ಮಾಡ್ತೀವಿ ಮತ್ತು ದ್ವಿನಮೂದು ಪದ್ಧತಿ ಹೇಗಿರ್ತದೆ ಇದನ್ನ ತಿಳ್ಕೊಳ್ಳೋಣ. ಲೆಕ್ಕ ನಮೂದು ಅಂತ ಹೇಳಿದ್ರೇನು? ಅಕೌಂಟಿಂಗ್ ಪ್ರಾಸೆಸ್, ಲೆಕ್ಕ ನಮೂದು ಪ್ರಕ್ರಿಯೆ. ಅಕೌಂಟಿಂಗ್ ಪ್ರಾಸೆಸ್ ಹೇಗಿರ್ತದೆ? ಫಸ್ಟ್ ನಾವು ಮಾಡುವಂತದ್ದು ಪ್ರಾಥಮಿಕ ದಾಖಲೆಗಳನ್ನ ತಯಾರಿ ಮಾಡ್ತೀವಿ. ಪ್ರಾಥಮಿಕ ಬೇಸಿಕ್ ಡಾಕ್ಯುಮೆಂಟ್ಸ್, ಬೇಸಿಕ್ ರೆಕಾರ್ಡ್ಸ್ ಅನ್ನ ನಾವು ಬೇರೆಯವರಿಂದ ಪಡಿತೀವಿ ಅಥವಾ ನಾವೇ ತಯಾರು ಮಾಡ್ತೀವಿ. ಅದನ್ನ ನಾನು ಮುಂದೆ 1-2 ಮಾದರಿಗಳನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ರೆಸೀಟ್ ಇರ್ಬೋದು, ಬಿಲ್ ಇರ್ಬೋದು, ಅಥವಾ ಒಂದು ಇನ್ವಾಯ್ಸ್ ಇರ್ಬೋದು, ಅಥವಾ ಯಾವುದೇ ದಾಖಲೆಗಳನ್ನ ಬೇರೆಯವರಿಂದ ತಗೊಳ್ತೀವಿ. ಅಕಸ್ಮಾತ್ ದೊರೆಯಲಿಲ್ಲ ಅಂದ್ರೆ ನಾವೇ ತಯಾರು ಮಾಡ್ತೀವಿ. ಅದನ್ನ ಪ್ರಾಥಮಿಕ ದಾಖಲೆ ತಯಾರಿ. ಫಸ್ಟ್ ಪ್ರಾಥಮಿಕ ದಾಖಲೆ ಆದ ಕೂಡಲೇ ಬುಕ್ ಆಫ್ ಪ್ರೈಮರಿ ಎಂಟ್ರಿ ಯಾವುದು ಅಂದ್ರೆ ಕ್ಯಾಶ್ ಬುಕ್. ನಗದು ಪುಸ್ತಕದಲ್ಲಿ ಫಸ್ಟ್ ಮಾಡ್ತೀವಿ, ಯಾಕೆಂದ್ರೆ ಹಣಕಾಸಿನ ವಿವರ ಇರ್ತದೆ. ಹಾಗಾಗಿ ಕ್ಯಾಶ್ ಬುಕ್ ಅಲ್ಲಿ ಅದರ ಬಗ್ಗೆ ಬರಿತೀವಿ. ಜಮಾ ಬಂದಿದ್ರೆ ಜಮಾ ತಗೊಳ್ತೀವಿ, ಖರ್ಚಾಗಿದ್ರೆ ಖರ್ಚು ಹಾಕ್ತೀವಿ. ಹಾಗೆ ನಗದು ಪುಸ್ತಕದಲ್ಲಿ ಫಸ್ಟ್ ನಾವು ಇದು ಮಾಡ್ತೀವಿ. ಕ್ಯಾಶ್ ಬುಕ್ ಅಥವಾ ಡೇ ಬುಕ್ ಏನ್ ಹೇಳ್ತೀವಿ, ರೋಜು ಅಂತ ಹೇಳ್ತಾರೆ ಕೆಲವರು, ದಟ್ ಈಸ್ ಕಾಲ್ಡ್ ಆಸ್ ಬುಕ್ ಆಫ್ ಪ್ರೈಮರಿ ಎಂಟ್ರಿ. ಪ್ರೈಮರಿ ರೆಕಾರ್ಡ್ಸ್ ಯಾವುದು ಅಂದ್ರೆ ವೋಚರ್ಸ್, ಬಿಲ್ಸ್, ಬ್ಯಾಂಕ್ ಪಾಸ್ಬುಕ್, ಈ ತರದಲ್ಲಿ ಏನೇನಿದೆ ಅವರು ಪ್ರೈಮರಿ ರೆಕಾರ್ಡ್ಸ್. ಆದರೆ ಪ್ರೈಮರಿ ಎಂಟ್ರಿ ಮಾಡುವಂಥದ್ದು ನಾವು ಕ್ಯಾಶ್ ಬುಕ್ ನಲ್ಲಿ, ಬುಕ್ ಆಫ್ ಪ್ರೈಮರಿ ಎಂಟ್ರಿ. ಅಲ್ಲಿಂದ
ಲೆಡ್ಜರ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಖಾತೆಗೆ ಏರ್ಸುವುದು ಅಂತ ಹೇಳ್ತಾರೆ. ಖಾತೆಗೆ ಏರಿಸಬೇಕು ಅಂತ ಹೇಳ್ತಾರೆ. ನಗದು ಪುಸ್ತಕದಲ್ಲಿ ಬರೆದ ನಂತರ ಅದನ್ನ ಖಾತೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅಥವಾ ಖಾತೆಗೆ ಏರಿಸುವಂಥದ್ದು ಪೋಸ್ಟಿಂಗ್ಸ್. ಅದ ನಂತರ ಆಯಾ ಖಾತೆಗಳ ಟೋಟಲ್ ಮಾಡ್ತೀವಿ. ಆಯಾ ಖಾತೆಗಳ ಟೋಟಲ್ ಮಾಡಿದ ನಂತರ ಒಂದು ಜಮಾ ಖರ್ಚು ಮಾಡ್ತೀವಿ, ಅಂದ್ರೆ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್. ಸಾಮಾನ್ಯವಾಗಿ ಸಹಕಾರಿ ಸಂಸ್ಥೆಗಳಲ್ಲಿ ಜಮಾ ಖರ್ಚು ತಕ್ತೆಯನ್ನು ಮಾಡ್ತೀವಿ ನಾವು ಹೆಚ್ಚಿನ ಸಹಕಾರಿ ಸಂಸ್ಥೆಗಳು ಟ್ರಯಲ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಟ್ರಯಲ್ ಬ್ಯಾಲೆನ್ಸ್ಗೂ ಜಮಾ ಖರ್ಚು ತಕ್ತೆಗೂ ವ್ಯತ್ಯಾಸ ಇದೆ. ಅದನ್ನ ನಾನು ಮುಂದೆ ಆರ್ಥಿಕ ವಿವರಗಳನ್ನ, ಆರ್ಥಿಕ ತಕ್ತೆಗಳ ಬಗ್ಗೆ ಚರ್ಚೆ ಮಾಡುವಾಗ ನಿಮಗೆ ಹೇಳ್ತೀನಿ. ಜಮಾ ಖರ್ಚು ತಕ್ತೆ ಎಂದ್ರೇನು, ಟ್ರಯಲ್ ಬ್ಯಾಲೆನ್ಸ್ ಅಂದ್ರೇನು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಜಮಾ ಖರ್ಚು ತಕ್ತೆ ಏನು, ಆಯವ್ಯಯ ಅಥವಾ ಲಾಭ ನಷ್ಟ ತಕ್ತೆ ಏನು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಇದಕ್ಕೆ ಆಸ್ತಿ ಜವಾಬ್ದಾರಿ ತಕ್ತೆ ಇದನ್ನೆಲ್ಲ ರೂಪುರೇಷೆಗಳನ್ನೆಲ್ಲ ಕಡೆ ನೋಡೋಣ. ಈ ಜಮಾ ಖರ್ಚು ತಯಾರಿ ಆದ ನಂತರ ಆದಾಯ ವೆಚ್ಚ ತಕ್ತೆ ಮಾಡ್ತೀವಿ. ಜಮಾ ಖರ್ಚು ತಕ್ತೆಯಲ್ಲಿರುವಂತಹ ಆದಾಯ ವೆಚ್ಚದ ಅಂಶಗಳು ಯಾವ್ದ್ಯಾವ್ದಿದೆ ಅದನ್ನ ಆದಾಯ ವೆಚ್ಚಕ್ಕೆ ತಗೊಂಡೋಗ್ತೀವಿ. ಬ್ಯಾಲೆನ್ಸ್ ಶೀಟ್ ತಗೊಂಡೋಗುವಂತ ಆಸ್ತಿ ಜವಾಬ್ದಾರಿ ತಕ್ತೆಗೆ ತಗೊಂಡೋಗ್ತೀವಿ. ಇದಿಷ್ಟನ್ನು ತಯಾರಿ ಮಾಡಿದ ನಂತರ ಆಸ್ತಿ ಜವಾಬ್ದಾರಿ ತಂದ ನಂತರ ಅದು ಬೇಕಾಗುವಂತಹ ಸಪ್ಲಿಮೆಂಟರಿ ಶೆಡ್ಯೂಲ್ಸ್, ಪೂರಕ ಪರಿಶಿಷ್ಟಗಳು, ಏನೇನ್ ಶೆಡ್ಯೂಲ್ಸ್ ಬೇಕಾಗತ್ತೆ, ಶೇರ್ ಶೆಡ್ಯೂಲ್ಸ್ ಇರ್ಬೋದು, ಲೋನ್ ಶೆಡ್ಯೂಲ್ಸ್ ಇರ್ಬೋದು, ಅಥವಾ ಡೆಪಾಸಿಟ್ ಶೆಡ್ಯೂಲ್ಸ್ ಇರ್ಬೋದು, ಈ ರೀತಿ ಅನೇಕ ಶೆಡ್ಯೂಲ್ಗಳು ಬೇಕಾಗತ್ತೆ. ಅದನ್ನ ನಾವು ಮುಂದೆ ನೋಡೋಣ. ಆ ತರದೆಲ್ಲ ತಯಾರಿ ಮಾಡ್ಕೊಳ್ತೀವಿ. ಅದ ನಂತರ ಅದನ್ನ ಲೆಕ್ಕ ಪರಿಶೋಧನೆಗೆ ಒಪ್ಪಿಸ್ತೀವಿ. ಸೊ ಇದು ಒಂದು ಲೆಕ್ಕ ನಮೂದು ಪ್ರಕ್ರಿಯೆಯ ಫೈನಲ್ ಹಂತ. ಲೆಕ್ಕ ಪರಿಶೋಧನೆಗೆ ಸಲ್ಲಿಸ್ಲಿಕ್ಕೆ ಸರಿಯಾದ ಅಕೌಂಟಿಂಗ್ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿಗೆ ಅಕೌಂಟಿಂಗ್ ಸರಿಯಾಯ್ತು ಅಂತ. ಹಾಗಾದ್ರೆ ಈ ಲೆಕ್ಕ ನಮೂದು ಪ್ರಕ್ರಿಯೆ ಮಾಡುವಾಗ ಲೆಕ್ಕ ನಮೂದು ನಿಯಮಗಳನ್ನ ಯಾವ ರೀತಿ ನೋಡಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಿಕಾಮ್ ಆಗಿದ್ದವರು ನೀವು ನಿಮ್ಮ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ನಾಮಿನಲ್ ಅಕೌಂಟ್ಸು, ರಿಯಲ್ ಅಕೌಂಟ್ಸು, ಪರ್ಸನಲ್ ಅಕೌಂಟ್ಸು, ಆ ರೂಲ್ಸ್ ಅನ್ನ ಸ್ವಲ್ಪ ಹೊತ್ತು ಮರೆಯೋದು ಬೇಡ, ಸ್ವಲ್ಪ ಹೊತ್ತು ಬದಿಗಿಡೋಣ. ಈಗ ನಾವು ಅದು ಏನು ಗೊತ್ತಿಲ್ಲದವರು ಯಾವ ರೀತಿ ಮಾಡ್ಬೋದು, ಎಸ್ಪೆಷಲಿ ಸಹಕಾರಿ ಸಂಸ್ಥೆಗಳಲ್ಲಿ ಯಾವ ರೀತಿ ಮಾಡ್ಬೋದು ಅದನ್ನು ತಿಳ್ಕೊಳ್ಳೋಣ. ಹಾಗಾಗಿ ಲೆಕ್ಕ ನಮೂದು ಪ್ರಕ್ರಿಯೆ ಹೇಗಿರುತ್ತೆ, ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ. ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಅದು ಒಂದು ಜಮಾ ಆಗಿರಬೇಕು, ಇಲ್ಲ ಖರ್ಚಾಗಿರ್ಬೇಕು, ದುಡ್ಡು ಬಂದಿರಬೇಕು ಅಥವಾ ಹೋಗಿರ್ಬೇಕು, ಹೌದಾ? ಹಾಗಾಗಿ ಒಂದು ಜಮಾ ಆಗಿರ್ಬೇಕು ಅಥವಾ ಖರ್ಚಾಗಿರ್ಬೇಕು. ಒಂದು ನಮೂದಿಗೆ ಎರಡು ಮುಖಗಳು, ಒಂದು ಜಮಾ ಅಥವಾ ಖರ್ಚು. ಹಾಗಾದ್ರೆ ಜಮಾ ಆದರೆ ಏನಾಗಿರ್ತದೆ? ಜಮಾ ಆಗಿದೆ ಅಂತ ಹೇಳಿದ್ರೆ ಬರೀ ಜಮಾ ಒಂದೇ ಅಲ್ಲ, ಅದು ಆದಾಯ ಆಗಿರ್ತದೆ ಅಥವಾ ಅದು ಜವಾಬ್ದಾರಿ ಆಗಿರ್ತದೆ. ಜಮಾದಲ್ಲಿ ಎರಡು ಮತ್ತೆ ಜಮಾ ಅಷ್ಟು ಆದಾಯ ಅಲ್ಲ. ಅದಕ್ಕೋಸ್ಕರನೇ ನಾನು ಮುಂದೆ ಬರ್ತೀನಿ, ನಾನು ನಿಮಗೆ ಹೇಳಲಿಕ್ಕೆ. ಜಮಾ ಅಷ್ಟು ನಮಗೆ ಆದಾಯ ಅಲ್ಲ. ಹಾಗಾಗಿ ಅದು ಒಂದು ಆದಾಯ ಆಗಿರ್ತದೆ ಅಥವಾ ಜವಾಬ್ದಾರಿ ಆಗಿರ್ತದೆ. ಅಂದ್ರೆ ಯಾವುದೋ ಒಂದು ದುಡ್ಡು ಬಂತು ಅಂದ್ರೆ ಅದು ನಮಗೇ ಆಗಿರ್ತದೆ ಅಥವಾ ಅದನ್ನು ನಾವು ವಾಪಸ್ ಕೊಡ್ಬೇಕಾಗಿರ್ತದೆ. ವಾಪಸ್ ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಹಾಗೆ ಖರ್ಚು ಕೂಡ ಎರಡು ತರದಲ್ಲಿ ಇರ್ತದೆ. ಖರ್ಚುಗಳಲ್ಲಿ ಕೂಡ ಅದು ವೆಚ್ಚ ಆಗಿರ್ಬೋದು, ಎಕ್ಸ್ಪೆನ್ಸಸ್. ಆದಾಯ ಹೇಗೆ ಜಮಾನು, ವೆಚ್ಚ ಹಾಗೆ ಖರ್ಚು ಅಲ್ವಾ? ಹಾಗೆ ವೆಚ್ಚ ಆಗಿರ್ಬೋದು ಅಥವಾ ಅದು ಆಸ್ತಿ ಆಗ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಪ್ರಾಪರ್ಟೀಸ್ ಆಗ್ಬೋದು, ಆಸ್ತಿ, ಅಸೆಟ್ಸ್. ಈಗ ಆದಾಯದಲ್ಲಿ ಏನೇನು ಸಬ್ ಡಿವಿಷನ್ ಇದೆ? ಆದಾಯ ಅಂದ್ರೆ ಎಲ್ಲ ಆದಾಯನು ಒಂದೇನಾ? ಇಲ್ಲ, ನಾವು ಅದನ್ನ ಗ್ರೂಪ್ ಮಾಡ್ತೀವಿ. ಸಾಮಾನ್ಯವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಏನೇನು ಆದಾಯ ಇರುತ್ತೆ? ಮೊದಲನೇದಾಗಿ ಒಂದು ಸಾಲಗಳ ಮೇಲಿನ ಬಡ್ಡಿ ಇರ್ಬೋದು, ಅದು ನಮ್ಮ ಮೇಜರ್ ಇನ್ಕಮ್. ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ನಮಗೆ ಮೇಜರ್ ಇನ್ಕಮ್ ಇರುವಂತದ್ದು ಸಾಲಗಳ ಮೇಲಿನ ಬಡ್ಡಿ. ಅದರ ಹೊರತಾಗಿ ನಮಗೆ ಹೂಡಿಕೆ ಮೇಲಿನ ಠೇವಣಿಗಳನ್ನು ಹೂಡಿಕೆ ಮಾಡಿರ್ತೀವಿ, ಅದ್ರ ಮೇಲಿನ ಬಂದಿರುವಂತಹ ಬಡ್ಡಿ ಇರ್ಬೋದು, ಅಥವಾ ಬಡ್ಡಿಯೇತರ ಆದಾಯಗಳಿರ್ಬೋದು, ಶೇರ್ಸ್ ಅಪ್ಲಿಕೇಶನ್ ಫೀಸ್ ಇರ್ಬೋದು, ಪ್ರಾಸೆಸಿಂಗ್ ಫೀಸ್ ಇರ್ಬೋದು, ಈ ರೀತಿ ಅನೇಕ ಬಡ್ಡಿಯೇತರ ಆದಾಯಗಳಿರ್ಬೋದು, ಅಥವಾ ಇತರೆ ಆದಾಯಗಳಿರ್ಬೋದು. ನಾನ್ ಬಿಸ್ನೆಸ್ ಇನ್ಕಮ್ ಆಗ್ಬೋದು, ಒಂದೊಂದ್ಸರಿ ಇತರೆ ಆದಾಯ, ಸಣ್ಣ ಪುಟ್ಟ ಬೇರೆ ಆದಾಯಗಳು ಇರ್ಬೋದು. ಇದು ಆದಾಯದಲ್ಲಿ ಪ್ರಮುಖವಾಗಿ ವಿಂಗಡಣೆ ಮಾಡಿರುವಂಥದ್ದು. ಹಾಗೆ ಜವಾಬ್ದಾರಿಯಲ್ಲಿ ಕೂಡ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಪಾಲು ಬಂಡವಾಳ ಬಂದಿರ್ಬೋದು ನಮಗೆ, ಅಥವಾ ನಮಗೆ ಸಾಲಗಳನ್ನ ತಗೊಂಡಿರ್ಬೋದು ನಾವು,
ಅಥವಾ ಠೇವಣಿಗಳನ್ನು ತಗೊಂಡಿರ್ಬೋದು, ಅಥವಾ ಇತರೆ ಯಾವುದೇ ಜವಾಬ್ದಾರಿಗಳಾಗಿರ್ಬೋದು. ಬೇರೆ ಬೇರೆ ಜವಾಬ್ದಾರಿಗಳೆಲ್ಲ ಬರುತ್ತದೆ. ನಾವು ಮುಂದೆ ಹೋದಾಗ ನಾವು ಅದ್ ನೋಡ್ಕೊಳ್ಳೋಣ. ಹಾಗೆ ಖರ್ಚಿನ ಭಾಗಕ್ಕೆ ಬಂದಾಗ ವೆಚ್ಚ ಅಥವಾ ಆಸ್ತಿ ಆಗಿರ್ತದೆ. ವೆಚ್ಚದಲ್ಲಿ ಮತ್ತೆ ಸಬ್ ಡಿವಿಷನ್ ಮಾಡ್ತೀವಿ ನಾವು. ಸಬ್ ಡಿವಿಷನ್ ಅಲ್ಲಿ ಏನೇನು ಆಡಳಿತಾತ್ಮಕ ವೆಚ್ಚ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಅದು ಠೇವಣಿ ಮೇಲಿನ ಬಡ್ಡಿ ಆಗಿರ್ಬೋದು. ಹೇಗೆ ಸಾಲಗಳ ಮೇಲಿನ ಬಡ್ಡಿ ನಮಗೆ ಪ್ರಮುಖವಾದ ವೆಚ್ಚ ಆಗಿರ್ತದೆಯೋ ಹಾಗೆ ಠೇವಣಿಗಳ ಮೇಲಿನ ಬಡ್ಡಿ ಕೂಡ ನಮಗೆ ಪ್ರಮುಖವಾದ ವೆಚ್ಚ ಆಗಿರ್ತದೆ. ಸಾಲಗಳ ಮೇಲಿನ ಬಡ್ಡಿ ಪ್ರಮುಖವಾದ ಆದಾಯ ಆಗಿರ್ತದೆ. ಠೇವಣಿಗಳ ಮೇಲಿನ ಬಡ್ಡಿ ನಮಗೆ ಪ್ರಮುಖವಾದಂತಹ ವೆಚ್ಚ ಆಗಿರ್ತದೆ. ಹಾಗೆ ಸಿಬ್ಬಂದಿ ವೆಚ್ಚ ಇರ್ಬೋದು, ಅಥವಾ ಇತರೆ ಅನೇಕ ವೆಚ್ಚಗಳಿರ್ಬೋದು. ನಾವು ಮುಂದೆ ಹೋದಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಂಡಾಗ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಈಗ ಸೂಕ್ಷ್ಮವಾಗಿ ಹೇಳಿರ್ತೀನಿ ಅಷ್ಟೇ. ಹಾಗೆ ಆಸ್ತಿಗಳಲ್ಲಿ ಸ್ಥಿರ ಆಸ್ತಿಗಳಿರ್ಬೋದು, ಚರಾಸ್ತಿಗಳಿರ್ಬೋದು, ಹೂಡಿಕೆಗಳಿರ್ಬೋದು, ನೀಡಿದ ಸಾಲಗಳಿರ್ಬೋದು, ಇತರೆ ಆಸ್ತಿಗಳು ಯಾವುದೇ ಇರ್ಬೋದು. ನಾವು ಇನ್ವೆಸ್ಟ್ ಮಾಡಿದ್ದಿರುತ್ತೆ, ಅಥವಾ ಸಾಲಗಳನ್ನು ನೀಡಿರ್ತೀವಿ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ ಸಾಲ ನೀಡುವಂಥದ್ದು. ಇದಿಷ್ಟು ನಮಗೆ ಒಂದು ಜಮಾ ಖರ್ಚಿನ ರೂಪರೇಷೆ. ಒಂದು ಎಂಟ್ರಿಯನ್ನ ನಾವು ಹೇಗೆ ಡಿವೈಡ್ ಮಾಡಬೇಕು ಅಂತ ಒಂದು ಸಣ್ಣ ಪ್ರಮಾಣದ ಎಂಟ್ರಿ ಇದೆ. ಏನು ಎಫೆಕ್ಟ್ ಆಗತ್ತೆ? ಎವ್ರಿ ಕ್ರೆಡಿಟ್ ಎಂಟ್ರಿ, ಎವ್ರಿ ಯಾವುದೇ ಒಂದು ಜಮಾ ಎಂಟ್ರಿ ಮಾಡಿದಾಗ ಏನಾಗತ್ತೆ? 4 ಎಫೆಕ್ಟ್ ಇರ್ತದೆ. ಹಾಗೇನೆ ಖರ್ಚು ಮಾಡಿದಾಗ್ಲೂ 4 ಎಫೆಕ್ಟ್ ಇರ್ತದೆ. ಏನಿರ್ತದೆ? ಪ್ರತಿಯೊಂದು ಜಮಾ, ಯಾವತ್ತೇ ಒಂದು ಜಮಾ ಆದ್ರೆ ಆಸ್ತಿಗಳಲ್ಲಿ ಇಳಿಕೆ ಆಗಿರ್ತದೆ. ಜಮಾ ಯಾವತ್ತಾಗತ್ತೆ? ಒಂದು ಹಾಗೆ ವೆಚ್ಚಗಳ ಇಳಿಕೆ ಆಗಿರ್ಬೋದು, ಅಥವಾ ಜವಾಬ್ದಾರಿಗಳ ಏರಿಕೆ ಆಗಿರ್ಬೋದು. ನಾವು ಶೇರ್ ತಗೊಂಡಿರ್ತೀವಿ, ಸಾಲ ತಗೊಂಡಿರ್ತೀವಿ, ಠೇವಣಿ ತಗೊಂಡಿರ್ತೀವಿ. ಅವಾಗ ಅದು ಜಮಾ ಆದ್ರೆ ಜವಾಬ್ದಾರಿಗಳ ಏರಿಕೆ ಆಗತ್ತೆ. ಹಾಗೆ ಬಂಡವಾಳದಲ್ಲಿ ಏರಿಕೆ ಆಗ್ಬೋದು. ಶೇರ್ ತಗೊಂಡಿದ್ರೆ ಬಂಡವಾಳದಲ್ಲಿ ಏರಿಕೆ ಆಗತ್ತೆ, ಅಥವಾ ಅದು ಆದಾಯದಲ್ಲಿ ಏರಿಕೆ ಆಗ್ಬೋದು. ಜಮಾ ಆದಾಗ ಇದಿಷ್ಟು ಪರಿಣಾಮ ಆಗುತ್ತೆ. ಸೊ ಈ ಎವ್ರಿ ಕ್ರೆಡಿಟ್ ಎಂಟ್ರಿ ಹ್ಯಾಸ್ ಗಾಟ್ ದೀಸ್ ಫೇಸಸ್. ಇದಿಷ್ಟಲ್ಲಿ ಒಂದಾಗಿರ್ತದೆ ಒಂದು ಜಮಾ ಬಂತು ಅಂದ್ರೆ. ಹಾಗೆ ಖರ್ಚು ಆದಾಗಲೂ ಕೂಡ, ಖರ್ಚಾದಾಗ್ಲೂ ಇದೇ ರೀತಿ 4 ಪರಿಣಾಮ ಇರ್ತದೆ. ಒಂದು ಆಸ್ತಿಗಳಲ್ಲಿ ಖರ್ಚು ಮಾಡಿದೀವಿ ಅಂದ್ರೆ, ಒಂದು ಆಸ್ತಿಯನ್ನು ತಗೊಂಡಿದ್ರೆ ಖರ್ಚಾಗಿರ್ತದೆ, ಹಾಗೆ ಆಸ್ತಿಗಳಲ್ಲಿ ಏರಿಕೆ ಆಗಿರ್ತದೆ. ಅಥವಾ ವೆಚ್ಚಗಳು ಏರಿಕೆ ಆಗಿರ್ತದೆ. ಸಂಬಳ, ಬಾಡಿಗೆ ಕೊಟ್ಟಿರ್ತೀವಿ, ಅದು ಖರ್ಚು. ಹಾಗಾಗಿ ಅದರಿಂದಾಗಿ ನಮ್ಮ ವೆಚ್ಚಗಳ ಏರಿಕೆ ಆಗಿರುತ್ತೆ. ಅಥವಾ ಜವಾಬ್ದಾರಿಗಳಲ್ಲಿ ಇಳಿಕೆ ಆಗಿರ್ತದೆ. ಯಾವುದೋ ಒಂದು ಸಾಲ ತಗೊಂಡಿರ್ತೀವಿ, ಅದನ್ನು ವಾಪಸ್ ಕೊಟ್ಟಿರ್ತೀವಿ, ಖರ್ಚು ಮಾಡಿರ್ತೀವಿ, ಅಂದ್ರೆ ಅದನ್ನು ವಾಪಸ್ ಕೊಟ್ಟ ಖರ್ಚಾಗತ್ತೆ. ಆವಾಗ ಜವಾಬ್ದಾರಿ ಕಡಿಮೆ ಆಗತ್ತೆ. ಅಥವಾ ಬಂಡವಾಳದಲ್ಲಿ ಇಳಿಕೆ ಆಗ್ಬೋದು. ಶೇರ್ ಅನ್ನ ವಾಪಸ್ ತಗೊಂಡೋಗಿದ್ದಾರೆ, ಶೇರ್ ಅನ್ನು ವಾಪಸ್ ತಗೊಂಡೋದಾಗ ಖರ್ಚು ಹಾಕ್ತೀವಿ, ಆವಾಗ ಬಂಡವಾಳದಲ್ಲಿ ಇಳಿಕೆ ಆಗತ್ತೆ. ಅಥವಾ ಆದಾಯದಲ್ಲಿ ಇಳಿಕೆ ಆಗತ್ತೆ, ಲಾಸ್ ಆಗತ್ತೆ. ಇದಿಷ್ಟು ಖರ್ಚಿನ ಎಂಟ್ರೀಸ್. ಇದು ಪರಿಣಾಮ. ಈಗ ಒಂದೊಂದು ಜಮಾ ಅಥವಾ ಖರ್ಚು, ಜಮಾ ಅದರ ಪರಿಣಾಮ ಏನಾಗಿದೆ? ಆಸ್ತಿಗಳಲ್ಲಿ ಇಳಿಕೆ ಆಗಿದೆಯಾ, ಅಥವಾ ಖರ್ಚು ಆಸ್ತಿಗಳಲ್ಲಿ ಏರಿಕೆ ಆಗಿದೆಯಾ, ವೆಚ್ಚಗಳಲ್ಲಿ ಏರಿಕೆ ಆಗಿದೆಯಾ, ಜವಾಬ್ದಾರಿಯಲ್ಲಿ ಏರಿಕೆ? ಒಂದಿಷ್ಟು ಉದಾಹರಣೆಗಳನ್ನು ತಗೊಳ್ತೀನಿ. ಆವಾಗ ಇದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟ ಕಲ್ಪನೆ ಸಿಗುತ್ತೆ ನಿಮ್ಗೆ. ಯೋಚನೆ ಮಾಡ್ತಾ ಬನ್ನಿ. ಒಂದು ಪಾಲು ಬಂಡವಾಳವನ್ನ ಮರುಪಾವತಿ ಮಾಡಿದೀವಿ, ಶೇರ್ ಅನ್ನ ವಾಪಸ್ ಕೊಟ್ಟಿದ್ದೀವಿ. ಶೇರ್ ವಾಪಸ್ ಕೊಟ್ಟಾಗ ಏನಾಗತ್ತೆ ಅನ್ನೋದು ನೀವು ಯೋಚನೆ ಮಾಡಿ. ಶೇರ್ ವಾಪಸ್ ಕೊಟ್ಟಾಗ ಅದು ಖರ್ಚಾಗತ್ತೆ. ಬಂಡವಾಳ ಆಗಿರೋದ್ರಿಂದ ಬಂಡವಾಳ ನಮಗೆ ಶೇರು 1 ಲಕ್ಷ ಇತ್ತು, 10,000 ರೂಪಾಯಿ ವಾಪಸ್ ಕೊಟ್ಟಿದ್ದೀವಿ ಅಂದ್ರೆ ಬಂಡವಾಳದಲ್ಲಿ ಇಳಿಕೆ ಆಗಿದೆ. ಸೊ ಖರ್ಚು, ಜವಾಬ್ದಾರಿಯಲ್ಲಿ ಇಳಿಕೆ. ಹೌದಾ? ಖರ್ಚೋದು. ಆದ್ರೆ ಎಫೆಕ್ಟ್ ಏನಾಯ್ತು? ನಗದು ಮೇಲೆ ಏನಾಗತ್ತೆ? ಖರ್ಚಾಗತ್ತೆ, ನಗದು ಹೊರ ಹೋಗತ್ತೆ, ಜವಾಬ್ದಾರಿಯಲ್ಲಿ ಇಳಿಕೆ ಆಗತ್ತೆ. ಇತರೆ ಆದಾಯಗಳ ಜಮಾ. ಯಾವುದೋ ಒಂದು ಇತರೆ ಆದಾಯ, ನಾವು ಒಂದಿಷ್ಟು ರದ್ದಿ ಪೇಪರ್ ಇತ್ತು, ನಾವು ಮಾರಿದೀವಿ. ಏನಾಯ್ತು? ನಮಗ್ ಜಮಾ ಬಂತು, ಆದಾಯದಲ್ಲಿ ಏರಿಕೆ ಆಯ್ತು. ಜಮಾ ಬಂತು, ಆದಾಯದಲ್ಲಿ ಏರಿಕೆ ಆಯ್ತು. ಸದಸ್ಯರಿಗೆ ಸಾಲ ನೀಡಿದೀವಿ,
ಸದಸ್ಯರಿಗೆ ಸಾಲ ನೀಡಿದಾಗ ಏನಾಗತ್ತೆ? ನಮ್ಮಿಂದ ಹಣ ಹೋಗತ್ತೆ, ಆದರೆ ಆಸ್ತಿ ಜಾಸ್ತಿ ಆಗತ್ತೆ. ಖರ್ಚು, ಆಸ್ತಿಗಳಲ್ಲಿ ಏರಿಕೆ. ಸ್ನೇಹಿತರೆ, ಇದಿಷ್ಟು ನಾನು ಏನು ಹೇಳಕ್ ಹೊರಟಿದ್ದೀನಿ ಅದಷ್ಟು 2 ಸ್ಲೈಡ್ಗಳಿದೆ. 2 ಸ್ಲೈಡ್ಗಳ ಬಗ್ಗೆ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅಕೌಂಟಿಂಗ್ ಕಾನ್ಸೆಪ್ಟ್ ಪೂರ್ತಿ ಅರ್ಥ ಆದಂಗೆ. ಸದಸ್ಯರಿಗೆ ಸಾಲ ನೀಡಿದಾಗ ಅದು ಖರ್ಚು, ಆದರೆ ಆಸ್ತಿ ಜಾಸ್ತಿ ಆಗತ್ತೆ. ಹಾಗೆ ಸ್ವೀಕರಿಸಿದ ಠೇವಣಿಗಳ ಮರುಪಾವತಿ. ಈಗ ನೀವೇ ನಿಮ್ಮ ಲೆವೆಲ್ ಅಲ್ಲಿ ನೀವೇ ಹೇಳ್ಕೊಳ್ತಾ ಹೋಗಿ. ನಾನು ಹೇಳೋದಕ್ಕಿಂತ ಮೊದಲೇ ನೀವು ಹೇಳಿದ್ದು ಸರಿ ಇದೆಯಾ ಅಂತ ನೋಡ್ಕೊಳ್ತಾ ಹೋಗಿ. ಸ್ವೀಕರಿಸಿದ ಠೇವಣಿಗಳು, ನಾವು ಠೇವಣಿಗಳನ್ನ ತಗೊಂಡಿರ್ತೀವಿ, ಅದನ್ನ ಮರುಪಾವತಿ ಮಾಡ್ತಾ ಇದ್ದೀನಿ. ಆ ಮರುಪಾವತಿ ಮಾಡಿದಾಗ ಏನಾಗತ್ತೆ? ಮೊದಲನೇದಾಗಿ ಖರ್ಚಾಗತ್ತೆ, ಬರೀ ಖರ್ಚು. ಖರ್ಚಿನ ನಂತರ ಅದು ಏನಾಗತ್ತೆ? ಆಸ್ತಿಯ ಜವಾಬ್ದಾರಿಯಲ್ಲಿ ಇಳಿಕೆ ಆಗತ್ತೆ. ಠೇವಣಿಗಳು, ನಮ್ಮಲ್ಲಿ 10 ಲಕ್ಷ ರೂಪಾಯಿ ಠೇವಣಿ ಇತ್ತು, ಯಾರೋ ಒಬ್ರು 1 ಲಕ್ಷ ರೂಪಾಯಿ ಠೇವಣಿ ತಗೊಂಡೋದ್ರು. ಆವಾಗ 9 ಲಕ್ಷ ರೂಪಾಯಿ ಜವಾಬ್ದಾರಿ ಇಳಿಕೆ ಆಯ್ತು, ಖರ್ಚಾಯ್ತು, ಹಣ ಹೊರಗೆ ಹೋಯ್ತು, ಆದರೆ ಜವಾಬ್ದಾರಿ ಕಡಿಮೆ ಆಯ್ತು. ಯಾವುದೋ ಒಂದು ವ್ಯಾಪಾರಿ ಆದಾಯ ಇದೆ, ಟ್ರೇಡಿಂಗ್ ಇನ್ಕಮ್, ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದೀವಿ, ಅದರಿಂದ ಇನ್ಕಮ್ ಬಂದಿದೆ. ಏನಿದು? ಜಮಾ, ಆದಾಯದಲ್ಲಿ ಏರಿಕೆ. ಹೌದಾ? ನಮ್ಗೆ ಅಲ್ಲಿ 3 ಅಂಶಗಳು ಬರ್ತದೆ. ಜಮಾನ ಖರ್ಚು, ಅದು ಜವಾಬ್ದಾರಿನೋ ಆದಾಯನೋ ಆಸ್ತಿನೋ ಅಥವಾ ವೆಚ್ಚನೋ, ಏರಿಕೆನೋ ಇಳಿಕೆನೋ. 3 ಅಂಶಗಳನ್ನ ನಾವು ಸರಿಯಾಗಿ ಹೊಂದಿಸ್ತಾ ಹೋಗ್ಬಿಟ್ರೆ ನಾವು ವಿಲ್ ಬಿಕಮ್ ಪರ್ಫೆಕ್ಟ್ ಇನ್ ಅಕೌಂಟಿಂಗ್. ಠೇವಣಿ ಹೂಡಿಕೆ ಮಾಡಿದೀವಿ. ಹೂಡಿಕೆ ಮಾಡಿದ ಠೇವಣಿಗಳು ಅಂದ್ರೆ ನಮ್ಮಿಂದ ಕ್ಯಾಶ್ ಹೋಗುತ್ತೆ, ಖರ್ಚು. ಆಸ್ತಿಯಲ್ಲಿ ಏರಿಕೆ ಅಲ್ವಾ? ಆಸ್ತಿ ಜಾಸ್ತಿ ಆಗತ್ತೆ. ನಾವು ಸಾಲ ಪಡೆದಿದ್ದೀವಿ, ಅದನ್ನ ಮರುಪಾವತಿ ಮಾಡಿದೀವಿ. ನಾವು ಪಡೆದ ಸಾಲ ಜವಾಬ್ದಾರಿ ಇತ್ತು, ಅದನ್ನ ಮರುಪಾವತಿ ಮಾಡಿದೀವಿ. ಅವಾಗ ಏನಾಯ್ತು? ಪಡೆದ ಸಾಲಗಳ ಮರುಪಾವತಿ, ಸಾಲವನ್ನ ಪಡೆದಾಗ ನಮ್ ಜವಾಬ್ದಾರಿ ಜಾಸ್ತಿ ಆಗಿರ್ತಿತ್ತು, ಅದನ್ನ ಮರುಪಾವತಿ ಮಾಡಿದಾಗ ಖರ್ಚಾಗತ್ತೆ, ಆದ್ರೆ ಜವಾಬ್ದಾರಿಯಲ್ಲಿ ಇಳಿಕೆ ಆಗತ್ತೆ. ಹೌದಾ? ಖರ್ಚು, ಜವಾಬ್ದಾರಿಯಲ್ಲಿ ಇಳಿಕೆ. ಠೇವಣಿಯನ್ನ ಸ್ವೀಕಾರ ಮಾಡಿದೀವಿ. ಠೇವಣಿಯನ್ನ ಸ್ವೀಕಾರ ಮಾಡಿದಾಗ ಜಮಾ, ಜವಾಬ್ದಾರಿಯಲ್ಲಿ ಏರಿಕೆ, ಜವಾಬ್ದಾರಿ ಜಾಸ್ತಿ ಆಗತ್ತೆ. ಯಾವುದೋ ಒಂದು ಆಸ್ತಿ ಖರೀದಿ ಮಾಡಿದೀವಿ. ಆಸ್ತಿ ಖರೀದಿ ಮಾಡಿದಾಗ ಏನಾಗತ್ತೆ? ಖರ್ಚಾಗತ್ತೆ, ಆದರೆ ಆಸ್ತಿ ಜಾಸ್ತಿ ಆಗತ್ತೆ. ದುಡ್ಡು ಹೋಗತ್ತೆ, ಆದ್ರೆ ಆಸ್ತಿ ಜಾಸ್ತಿ ಆಗತ್ತೆ. ಬಡ್ಡಿಯೇತರ ಆದಾಯಗಳು, ಯಾವ್ದೋ ಪ್ರಾಸೆಸಿಂಗ್ ಇನ್ಕಮ್, ಶೇರ್ ಎಂಟ್ರಿ ಫೀನೋ ಅಥವಾ ಶೇರ್ ಶುಲ್ಕನೋ ಏನೋ ಬಂದಿದೆ, ಬಡ್ಡಿಯೇತರ ಆದಾಯಗಳು ಬಂದಿದೆ ಅಂದ್ರೆ ಏನು? ಜಮಾ, ಆದಾಯದಲ್ಲಿ ಏರಿಕೆ. ಹಾಗೆ ಯಾವುದೋ ಒಂದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಮಾಡಿದೀವಿ, ವ್ಯಾವಹಾರಿಕ ವೆಚ್ಚದ ಪಾವತಿ ಮಾಡಿದೀವಿ, ಜನರಲ್ ಬಾಡಿ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದೀವಿ. ಏನಾಯ್ತು? ವೆಚ್ಚ ಅಂದ್ರೆ ಖರ್ಚು, ವೆಚ್ಚದಲ್ಲಿ ಏರಿಕೆ. ಈ 2 ಸ್ಲೈಡ್ಗಳಲ್ಲಿ ನಿಮಗೆ ಅನೇಕ ಇದು ನಮ್ಗೆ ಮೇಜರ್ ಇದು 2 ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅಕೌಂಟಿಂಗ್ ಪೂರ್ತಿ ಅರ್ಥ ಆಗ್ಬಿಡುತ್ತೆ. ಇತರೆ ವೆಚ್ಚಗಳ ಪಾವತಿ, ಬೇರೆ ಬೇರೆ ಸಣ್ಣ ಪುಟ್ಟ ವೆಚ್ಚಗಳಿದೆ, ಅದನ್ನ ಪಾವತಿ ಮಾಡಿದೀವಿ. ಖರ್ಚು, ವೆಚ್ಚದಲ್ಲಿ ಏರಿಕೆ, ವೆಚ್ಚ ಜಾಸ್ತಿ ಆಯ್ತು. ಹಾಗೆ ಹೂಡಿದ ಠೇವಣಿ ಹಿಂಪಡೆತ, ನಾವು ಹೂಡಿಕೆ ಮಾಡಿದ್ವಿ DCC ಬ್ಯಾಂಕ್ ಅಲ್ಲೋ ಅಥವಾ ಇನ್ಯಾವುದೋ ಬ್ಯಾಂಕ್ ಹೂಡಿಕೆ ಮಾಡಿದ್ವಿ, ಆ ಹೂಡಿಕೆಯನ್ನು ತೆಕ್ಕೊಂಬಂದಿದೀವಿ. ಅವಾಗ ಏನಾಗತ್ತೆ? ಜಮಾ, ಆದ್ರೆ ಆಸ್ತಿಗಳಲ್ಲಿ ಇಳಿಕೆ ಆಗತ್ತೆ. ಬಡ್ಡಿ ಮತ್ತು ಕಮಿಷನ್ ಸ್ವೀಕಾರ, ಬಡ್ಡಿ ತಗೊಂಡಿದೀವಿ ಅಥವಾ ಕಮಿಷನ್ ಬಂದಿದೆ, ಜಮಾ, ಆದಾಯದಲ್ಲಿ ಏರಿಕೆ. ಹಾಗೆ ಸಿಬ್ಬಂದಿ ವೆಚ್ಚ ಪಾವತಿ ಮಾಡಿದೀವಿ, ಖರ್ಚು, ವೆಚ್ಚದಲ್ಲಿ ಏರಿಕೆ. ಸಿಬ್ಬಂದಿ ವೆಚ್ಚ ಖರ್ಚು ಹೌದು, ವೆಚ್ಚ ಜಾಸ್ತಿ ಆಗತ್ತೆ. ಖರ್ಚಿನಲ್ಲಿ ವೆಚ್ಚನೂ ಸೇರಿದೆ, ಆಸ್ತಿನೂ ಸೇರಿದೆ. ಮೇಲ್ಗಡೆ ಖರ್ಚು, ವೆಚ್ಚದಲ್ಲಿ ಏರಿಕೆ. ಇನ್ನೊಂದು ಖರ್ಚು ಬಂದಾಗ ಆಸ್ತಿಗಳಲ್ಲಿ ಏರಿಕೆ ಬರ್ಬೋದು. ನೀಡಿದ ಸಾಲ ವಸೂಲಾತಿ, ನಾವು ಸಾಲವನ್ನ ಕೊಟ್ಟಿದ್ದೀವಿ, ಅದು ವಸೂಲಿ ಮಾಡ್ಕೊಂಡಿದ್ದೀವಿ, ಅವಾಗ ಅದು ಜಮಾ ಬಂದಿದೆ,
ಆದ್ರೆ ಆಸ್ತಿ ಕಡಿಮೆ ಆಗಿದೆ. ಸಾಲ ನಮಗೆ ಆಸ್ತಿ, ನೀಡಿದ ಸಾಲ ನಮಗೆ ಆಸ್ತಿ. 1 ಕೋಟಿ ಕೊಟ್ಟಿದ್ವಿ, 10 ಲಕ್ಷ ವಾಪಸ್ ಬಂದಿದೆ ಅಂದ್ರೆ 90 ಲಕ್ಷ ಆಯ್ತು. ಆವಾಗ ಆಸ್ತಿ ನಮಗೆ ಕಡಿಮೆ ಆಯ್ತು. ಬಡ್ಡಿಯನ್ನ ಸ್ವೀಕಾರ ಮಾಡಿದೀವಿ, ಜಮಾ ಆದಾಯದಲ್ಲಿ ಏರಿಕೆ. ಸ್ಥಾಪನಾ ವೆಚ್ಚಗಳು, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ರೆಂಟ್, ಎಲೆಕ್ಟ್ರಿಸಿಟಿ, ಟೆಲಿಫೋನ್ ಚಾರ್ಜಸ್ ಈ ತರ ಕೊಟ್ಟಿದ್ದೀವಿ. ಏನಾಗತ್ತೆ? ವೆಚ್ಚ ಅಂತ ಹೇಳಿದ ತಕ್ಷಣ ಖರ್ಚು, ಹಾಗೆ ವೆಚ್ಚದಲ್ಲಿ ಏರಿಕೆ. ಪಡೆದ ಸಾಲಗಳ ಸ್ವೀಕಾರ, ನಾವು ಸಾಲವನ್ನ ಸ್ವೀಕಾರ ಮಾಡಿದೀವಿ, ಜಮಾ ಜವಾಬ್ದಾರಿ ಜಾಸ್ತಿ ಆಯ್ತು. ಆಡಳಿತಾತ್ಮಕ ವೆಚ್ಚ ಪಾವತಿ, ಖರ್ಚು, ವೆಚ್ಚದಲ್ಲಿ ಏರಿಕೆ. ಪಾಲು ಬಂಡವಾಳ ತಗೊಂಡಿದೀವಿ, ಶೇರ್ ಹಾಕಿದ್ದಾರೆ. ಮೊದಲು ಶೇರ್ ಬಂಡವಾಳ ವಾಪಸ್ ಕೊಟ್ಟಿದ್ವಿ, ಈಗ ಶೇರ್ ಬಂಡವಾಳ ತಗೊಂಡಿದೀವಿ. ಶೇರ್ ಬಂಡವಾಳ ತಗೊಂಡ್ರೆ ಏನಾಗತ್ತೆ? ಜಮಾ ಆಗತ್ತೆ, ಜವಾಬ್ದಾರಿ ಜಾಸ್ತಿ ಆಗತ್ತೆ. ಹಾಗೆ ಸ್ಟ್ಯಾಚ್ಯುಟರಿ ಎಕ್ಸ್ಪೆಂಡಿಚರ್ ಮಾಡಿದೀವಿ, ಶಾಸನಬದ್ಧ ವೆಚ್ಚಗಳು ಮಾಡಿದೀವಿ. ಶಾಸನಬದ್ಧ ವೆಚ್ಚಗಳು ಮಾಡಿದಾಗ ಏನಾಗತ್ತೆ? ಖರ್ಚಾಗತ್ತೆ, ಹಾಗೆ ವೆಚ್ಚದಲ್ಲಿ ಏರಿಕೆ ಆಗತ್ತೆ. ಸ್ನೇಹಿತರೆ, ಸರ್ವೇ ಸಾಮಾನ್ಯವಾಗಿ ಒಂದಿಷ್ಟು ನಾನು ಇದನ್ನ ಖರ್ಚು ವೆಚ್ಚಗಳ ಬಗ್ಗೆ ನಿಮ್ಗೆ ಈಗ ಕ್ಲಾರಿಟಿ ಬಂದಿರಬಹುದು. ಯಾವುದೇ ಒಂದು ಖರ್ಚಾದ್ರೆ ಒಂದೋ ವೆಚ್ಚದಲ್ಲಿ ಏರಿಕೆ ಆಗಿರ್ತದೆ ಅಥವಾ ಆಸ್ತಿದಲ್ಲಿ ಏರಿಕೆ ಆಗಿರ್ತದೆ ಅಲ್ವಾ? ಆ ರೀತಿ ಎಲ್ಲದನ್ನು ನಾನು ಸರ್ವೇ ಸಾಮಾನ್ಯವಾಗಿ ಬರುವಂತಹ ಎಲ್ಲ ಮಾದರಿಗಳನ್ನ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸಿದ್ದೀನಿ. ಹಾಗಾದ್ರೆ ಪ್ರಮುಖ ಲೆಕ್ಕಪತ್ರಗಳು ಯಾವ್ದ್ಯಾವುದು? ಬಿಲ್ಲುಗಳು, ರಸೀದಿಗಳು, ವೋಚರ್ಗಳು. ಅಂದ್ರೆ ಆವಾಗಲೇ ಹೇಳಿದೆ ನಾನು, ಪ್ರೈಮರಿ ಎಂಟ್ರಿ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಅನ್ನ ನಾವು ಬಿಲ್ಲು, ರಸೀದಿ, ವೋಚರ್ಗಳು ಅಂತೀವಿ. ನಗದು ಪುಸ್ತಕ, ಇದು ಪ್ರಮುಖ ಲೆಕ್ಕಪತ್ರಗಳು. ನಗದು ಪುಸ್ತಕ, ಕಿರ್ದಿ ಪುಸ್ತಕ ಅಂದ್ರೆ ಡೇ ಬುಕ್, ರೋಜು ಅಂತಾನು ಹೇಳ್ತೀವಿ, ಅಥವಾ ಡೇ ಬುಕ್, ಕಿರ್ದಿ ಪುಸ್ತಕ ಅಂತ ಹೇಳ್ತೀವಿ. ಕ್ಯಾಶ್ ಬುಕ್ ಅಲ್ಲಿ ನಗದು, ಅದು ಮುಂದೆ ನಾನು ಹೋಗುವಾಗ ಹೇಳ್ತೀನಿ, ನಾನು ನಿಮ್ಗೆ ಮುಂದಿನ ಅವಧಿಗಳಲ್ಲಿ ಹೇಳ್ತೀನಿ. ಕ್ಯಾಶ್ ಬುಕ್ಕಿಗೂ ಡೇ ಬುಕ್ಕಿಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಹೇಳ್ತೀನಿ, ಅವಾಗ ಅರ್ಥ ಆಗತ್ತೆ. ಮತ್ತೆ ಲೆಡ್ಜರ್, ಖಾತೆ ಪುಸ್ತಕ, ಸಬ್ಸಿಡರಿ ಲೆಡ್ಜರ್ಸ್, ಹಾಗೆ ಬ್ಯಾಂಕ್ ಖಾತೆ ಪುಸ್ತಕ, ಠೇವಣಿ ರಸೀದಿಗಳು, ಹಾಗೆ ಸಾಲದ ದಾಖಲಾತಿಗಳು. ಇವೆಲ್ಲ ಲೆಕ್ಕಪತ್ರಗಳ ದಾಖಲೆಗಳು, ಪ್ರಮುಖ ಲೆಕ್ಕಪತ್ರಗಳಾಗಿರ್ತವೆ, ನಾವು ಬೇಕಾಗಿರುವಂತ ದಾಖಲೆಗಳು. ಮತ್ತೆ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ಅನೇಕ ದಾಖಲೆಗಳಿದಾವೆ, ಅವುಗಳೆಲ್ಲದು. ಬಿಲ್ಲುಗಳು, ರಸೀದಿಗಳು, ವೋಚರ್ಗಳು ಅಂತ ಹೇಳಿದೆ ನಾನು. ದಟ್ಸ್ ವೆರಿ ಇಂಪಾರ್ಟೆಂಟ್. ಬಿಲ್ಲಿಗೂ, ರಸೀದಿಗೂ, ವೋಚರ್ಗೂ ಏನ್ ವ್ಯತ್ಯಾಸ ಇದೆ? ಬಿಲ್ಲು, ರಸೀದಿ, ವೋಚರ್ 3 ಪದಗಳನ್ನು. ರಸೀದಿಗಳು ಅಂದ್ರೆ ಜಮಾ, ನಮಗೆ ಬಂದಾಗ ನಾವು ಕೊಡುವಂತದ್ದು ರಸೀಟ್, ರಸೀದಿ ಅಲ್ವಾ? ನಮಗೆ ಜಮಾ ಬಂದಿರ್ತದೆ, ಅದರ ಗುರುತಾಗಿ ಯಾರು ಜಮಾ ಕೊಟ್ಟಿದಾರೋ ಅವರಿಗೆ ಒಂದು ರಸೀದಿ ಕೊಡ್ತೀವಿ. ಇಟ್ ಈಸ್ ದಿ ಡಾಕ್ಯುಮೆಂಟ್ ಕ್ರಿಯೇಟೆಡ್ ಬೈ ಅಸ್. ಬಿಲ್ಲು, ವೋಚರ್ಗಳು ಏನ್ ವ್ಯತ್ಯಾಸ? ಬಿಲ್ಲಿಗೂ ವೋಚರ್ಗೂ ಏನ್ ವ್ಯತ್ಯಾಸ ಇದೆ? ಬಿಲ್ಲು ಬೇರೆಯವರು ನಮಗೆ ಕೊಡುವಂತದ್ದು, ಬಿಲ್ ನಮಗ್ ಕೊಟ್ಟಿದ್ದಾರೆ, ಆವಾಗ ಬಿಲ್ಲು ಎಂಟ್ರಿ ಮಾಡ್ತೀವಿ. ಇನ್ವಾಯ್ಸ್ ಅಂತ ಹೇಳ್ಬೋದು, ಬಿಲ್ಸ್ ಅಂತ ಹೇಳ್ಬೋದು. ಬಿಲ್ ಕೊಟ್ಟಿಲ್ಲ ಅವರು, ಆವಾಗ ನಾವೇ ಒಂದು ಸೃಷ್ಟಿ ಮಾಡ್ತೀವಿ, ಅದಕ್ಕೆ ವೋಚರ್ ಅಂತ ಹೇಳ್ಕೊಳ್ತೀವಿ. ಯಾವ್ದ್ಯಾವ್ದಕ್ಕೆ ಬಿಲ್ಲುಗಳು ಸಿಗೋದಿಲ್ವೋ, ಯಾವ್ದ್ಯಾವ್ದಕ್ಕೆ ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ ಸಿಗೋದಿಲ್ವೋ, ಅದಕ್ಕೆ ನಾವು ವಿ ಕ್ರಿಯೇಟ್ ಅವರ್ ಓನ್ ಡಾಕ್ಯುಮೆಂಟ್, ದಟ್ ಈಸ್ ವೋಚರ್. ಬಿಲ್ಲು, ವೋಚರ್ಗಳು ಪಾವತಿಗೋಸ್ಕರ ಇದ್ದರೆ, ರಸೀದಿ ರಸೀಟ್ಗಿರತ್ತೆ. ಈ ಬಿಲ್ಲು, ರಸೀದಿ ಇದರ ಲಕ್ಷಣಗಳು ಏನು? ಒಂದು ರಸೀದಿ ಅಥವಾ ವೋಚರ್ ಅಂದ್ರೆ ಏನು? ಅವುಗಳಲ್ಲಿ ಇರಬೇಕಾದಂತ ಅಂಶಗಳು ಏನು? ಇರಲೇಬೇಕಾದದ್ದು. ಇದಿಷ್ಟು ಇಲ್ಲದಿದ್ದಲ್ಲಿ ಅದು ವೋಚರ್ ಅಥವಾ ಬಿಲ್ ಆಗಿ ಪರಿಗಣಿಸಲ್ಪಡೋದಿಲ್ಲ. ಏನಿರ್ಬೇಕಾಗತ್ತೆ? ಒಂದು ರಸೀದಿಯಲ್ಲಿ, ಒಂದು ವೋಚರ್ ನಲ್ಲಿ ನಿಮ್ಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ, ಅದನ್ನ ಸ್ವಲ್ಪ ಸಿಂಪ್ಲಿಫೈ ಆಗಿ ಮಾಡಿ ಹೇಳ್ತೀನಿ ನಾನು. ಯಾವುದೇ ವೋಚರ್ ಅಥವಾ ರಸೀದಿಗಳಲ್ಲಿ ರಸೀದಿ ಮತ್ತು ವೋಚರ್ ಎರಡು ನಾವು ಕ್ರಿಯೇಟ್ ಮಾಡುವಂಥದ್ದು, ಬಿಲ್ಲು ಹೊರಗಡೆಯವರು ಮಾಡುವಂಥದ್ದು. ನಾವು ಕ್ರಿಯೇಟ್ ಮಾಡುವಂಥದ್ರಲ್ಲಿ ಯಾವ್ದು ಇರಲೇಬೇಕಾಗತ್ತೆ. 6 ಪ್ರಶ್ನೆಗಳಿಗೆ ಉತ್ತರ ಇರ್ಬೇಕಾಗತ್ತೆ.
ಏನು ಆ 6 ಪ್ರಶ್ನೆಗಳು? ಯಾರು ಕೊಟ್ಟರು, ಯಾರಿಗೆ ಕೊಟ್ಟರು, ಯಾವಾಗ ಕೊಟ್ಟರು, ಎಷ್ಟು ಕೊಟ್ಟರು, ಯಾಕೆ ಕೊಟ್ಟರು, ಹೇಗೆ ಕೊಟ್ಟರು ಅಲ್ವಾ? ಯಾರು ಯಾರಿಗೆ ಕೊಟ್ರು, ಯಾವಾಗ ಕೊಟ್ರು, ಡೇಟ್ ಬೇಕು, ಎಷ್ಟು ಕೊಟ್ರು, ಅಮೌಂಟ್ ಮೊತ್ತ ಬೇಕು, ಯಾಕೆ ಕೊಟ್ರು, ಯಾಕೋಸ್ಕರ ಕೊಟ್ಟಿದ್ದು ಅನ್ನೋದು, ಅಂದ್ರೆ ಯಾವ ಅಕೌಂಟಿಗೆ ಹಾಕ್ಬೇಕು ಅನ್ನೋದು ಗೊತ್ತಾಗತ್ತೆ. ಹೇಗೆ ಕೊಟ್ರು, ಚೆಕ್ ಕೊಟ್ರು, ಕ್ಯಾಶ್ ಕೊಟ್ರು, ಡಿ ಕೊಟ್ರು, ಟ್ರಾನ್ಸ್ಫರ್ ಮಾಡಿದ್ರು. ಇದಿಷ್ಟು 6 ಪ್ರಶ್ನೆಗಳಿಗೆ ಉತ್ತರ ಇರಲೇಬೇಕು. ಇದರಲ್ಲಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಇರಲಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಎ ಪರ್ಫೆಕ್ಟ್ ರಸೀಟ್ ಆರ್ ವೋಚರ್. ಇಷ್ಟೇನ ಹಾಗಾದ್ರೆ? ಜೊತೆಗೆ 2 ಅಥವಾ 3 ಪೂರಕ ಅಂಶಗಳು ಬೇಕಾಗತ್ತೆ. ಕ್ರಮ ಸಂಖ್ಯೆ ಬೇಕಾಗತ್ತೆ, ಪಾವತಿದಾರರ ಸ್ವೀಕರಿಸುವವರ ಸಹಿ ಬೇಕಾಗತ್ತೆ, ಮತ್ತೆ ಕೆಲವೊಮ್ಮೆ ಪಾವತಿ ಮಾಡುವಾಗ ಅನುಮತಿಸುವವರ ಸಹಿ ಬೇಕಾಗತ್ತೆ. ಕೆಲವೊಂದು ವೋಚರ್ಗಳಿಗೆ ಏನ್ ಮಾಡ್ತೀವಿ ನಾವು, ಅನುಮತಿ ಮಾಡ್ಲಿಕ್ಕೆ ಎಲ್ಲರಿಗೂ ಕ್ಯಾಶಿಯರ್ ಇಷ್ಟರವರೆಗೆ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಅಂದ್ರೆ ಹಿ ಹ್ಯಾಸ್ ಟು ಗೆಟ್ ದಿ ಪರ್ಮಿಷನ್ ಫ್ರಮ್ ದಿ ಮ್ಯಾನೇಜರ್ ಆರ್ ಸೂಪರ್ವೈಸರ್ ಆರ್ ಹೈಯರ್ ಆಫೀಸರ್ಸ್. ಒಂದು ವೋಚರ್ನ, ಒಂದು ಸಾಮಾನ್ಯ ರಸೀದಿಯ ಮತ್ತು ಒಂದು ವೋಚರ್ನ ಮಾದರಿಯನ್ನ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಾಮಾನ್ಯ ರಸೀದಿಯ ಲಕ್ಷಣ ಹೀಗಿರ್ತದೆ. ಒಂದು ಸಾಮಾನ್ಯ ರಸೀದಿಯನ್ನ ಈ ರೀತಿ ಪ್ರಸ್ತುತಪಡಿಸಬಹುದು. ಸಹಜವಾಗಿ ಇದೇ ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕಾ? ಅಲ್ಲ, ಆದರೆ ಇಷ್ಟು ಅಂಶಗಳಿರಬೇಕು. ಏನೇನು ಅಂಶಗಳಿದೆ? ಈ ರಸೀದಿಯನ್ನ ಯಾರು ಕೊಟ್ಟರು? ನಾನು ಹೇಳಿದ ಅಷ್ಟು ಅಂಶಗಳಿದೆಯಾ ನೋಡ್ತಾ ಬನ್ನಿ. ಈ ರಸೀದಿಯನ್ನ ಯಾರು ಕೊಟ್ಟರು, ಈ ರಸೀದಿಯನ್ನ ಯಾರಿಗೆ ಕೊಟ್ಟರು, ಈ ರಸೀದಿಯನ್ನ ಯಾವತ್ತು ಕೊಟ್ರು, ಯಾವಾಗ ಕೊಟ್ರು, ಈ ರಸೀದಿಯಲ್ಲಿ ಯಾರು ಕೊಟ್ಟರು, ಆಮೇಲೆ ಎಷ್ಟು ಕೊಟ್ಟರು. 15,000 ಕೊಟ್ಟರು, 15,000 ರೂಪಾಯಿ ಕೊಟ್ಟರು. ಯಾಕೆ ಕೊಟ್ಟರು? ಅವಧಿ ಠೇವಣಿ ಖಾತೆಗೆ ಕೊಟ್ಟರು. ಹೇಗೆ ಕೊಟ್ಟರು? ನಗದು ಮೂಲಕ ಕೊಟ್ಟರು. ಹಾಗಾಗಿ ನಗದು ಮೂಲಕ ಸ್ವೀಕರಿಸಿದೀವಿ. ಸೊ ಯಾರು, ಯಾರಿಗೆ, ಯಾವಾಗ, ಎಷ್ಟು, ಯಾಕೆ, ಹೇಗೆ, ಎಲ್ಲದೂ ಬಂತು. 6 ಪ್ರಶ್ನೆಗಳಿಗೆ ಉತ್ತರ ಬಂತು ನಮಗೀಗ. ಜೊತೆಗೆ ಒಂದಿಷ್ಟು ಅಂಶಗಳು ಬೇಕಾಗತ್ತೆ. ಅದರಲ್ಲಿ ಸೀರಿಯಲ್ ನಂಬರ್ ಇಟ್ ಈಸ್ ಎ ಮಸ್ಟ್. ವೋಚರ್ಗಳು ಇರ್ಬೋದು, ಸಾಮಾನ್ಯ ರಸೀದಿ ಇರ್ಬೋದು, ರಸೀದಿಗಳಿಗೆ ನಂಬರ್ ಇರಬೇಕು, ಸೀರಿಯಲ್ ನಂಬರ್ ಇರಬೇಕು. ಅದು ಮಿಸ್ ಆಗಿರಬಾರ್ದು. ಮಧ್ಯದಲ್ಲಿ ಯಾವುದೇ ಮಿಸ್ ಆಯ್ತು ಅಂದ್ರೆ ಇಟ್ ಟ್ಯಾಂಟಮೌಂಟ್ಸ್ ಟು ಸಮ್ ಮಿಸ್ಅಪ್ರಾಪರೇಷನ್ ಆರ್ ಫ್ರಾಡ್. ಹಾಗಾಗಿ ರಸೀದಿಗಳಲ್ಲಿ ಸೀರಿಯಲ್ ನಂಬರ್, ಕ್ರಮ ಸಂಖ್ಯೆ ಇರಲೇಬೇಕು. ನೆಕ್ಸ್ಟ್, ಅನುಮತಿಸುವವರ, ಸ್ವೀಕರಿಸುವವರ, ಹಣ ಪಾವತಿಸುವವರ, ಸ್ವೀಕರಿಸುವವರ ಸಹಿ ಬೇಕು. ಜೊತೆಗೆ ನೀವು ಯಾರ್ಯಾರು GST ಹೊಂದಿದ್ದೀರಿ, GST ನಂಬರ್, ನೀವು GST ಹೊಂದಿದ್ದೀರಿ ಅಂದ್ರೆ GST ನಂಬರ್ ಬೇಕು. ಅದು ಅತಿ ಮುಖ್ಯವಾಗಿ ನಮ್ಮಲ್ಲಿ GST ನಂಬರ್ ನಮೂದು ಮಾಡದೇನೆ ನಿಮ್ಮ GST ರಿಜಿಸ್ಟ್ರೇಷನ್ ಹೊಂದಿದ್ದೀರಿ ಅಂದರೆ ನಿಮ್ಮ ಎಲ್ಲ ಪಾವತಿ ಮತ್ತು ರಸೀದಿಗಳಲ್ಲಿ GST ನಂಬರ್ ಇರತಕ್ಕದ್ದು. ಅದರ್ವೈಸ್ GST ವಿಚಾರ ಬಂದಾಗ ನಾನು ಹೇಳ್ತೀನಿ 25,000 ರೂಪಾಯಿವರೆಗೆ ದಂಡ ಹಾಕ್ಬೋದು. ಮುಂದೆ ಕಾನೂನುಗಳ ಮಾಹಿತಿಗಳ ಬಗ್ಗೆ ಹೇಳುವಾಗ ಸಾಮಾನ್ಯ ರಸೀದಿ ಹೇಗಿರಬೇಕು ಅಥವಾ ವೋಚರ್ ಹೇಗಿರಬೇಕು ಅಂದಾಗ ನಾನು ಇದನ್ನ ಮತ್ತೊಮ್ಮೆ ಪ್ರಸ್ತುತಪಡಿಸ್ತೀನಿ. ಆವಾಗ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡಬೇಕು ಏನೇನು ಅಂತ ಆವಾಗ ಹೇಳ್ತೀನಿ ನಾನು. GST ನಂಬರ್ ಇಟ್ಸ್ ಎ ಮಸ್ಟ್. ಇದು ನಮಗೆ ರಸೀದಿ ಆಗಿತ್ತು, ನಾವು ದುಡ್ಡು ಬಂದಾಗ ತಗೊಳ್ಳುವಂತದ್ದಾಯ್ತು. ಹಾಗಾದ್ರೆ ನಮ್ಗೆ ದುಡ್ಡು ಕೊಟ್ಟಾಗ ನಾವು ಕ್ರಿಯೇಟ್ ಮಾಡುವಂತಹ ಒಂದು ವೋಚರ್ ಹೇಗಿರುತ್ತೆ? ವೋಚರಿನ ಸಾಮಾನ್ಯ ಲಕ್ಷಣ ಹೀಗಿರ್ತದೆ ನೋಡಿ. ಇದು ಕೂಡ ವೋಚರ್ ಕೂಡ ರಸೀದಿ ತರನೇ 6 ಪ್ರಶ್ನೆಗಳಿಗೆ ಉತ್ತರ, 3 ಪೂರಕ ಅಂಶಗಳು ಇರಲೇಬೇಕು. ಇದರಲ್ಲೂ ಹಾಗಾದ್ರೆ 6 ಪ್ರಶ್ನೆಗಳಿಗೆ ಉತ್ತರ ಇದೆಯಾ? ಯಾರು, ಯಾರಿಗೆ, ಯಾವಾಗ, ಎಷ್ಟು, ಯಾಕೆ, ಹೇಗೆ ಅಲ್ವಾ? ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಇದೆ. ಜೊತೆಗೆ ಪೂರಕವಾಗಿ ಕ್ರಮ ಸಂಖ್ಯೆ ಇರಬೇಕು. ಹಣ ಪಡೆದವರ, ಪಾವತಿಸಿದವರ ಮತ್ತು ವೋಚರ್ ಆಗಿದ್ದಲ್ಲಿ ಅದು ಬಿಯಾಂಡ್ ಸರ್ಟನ್ ಲಿಮಿಟ್ ಅಲ್ಲಿ ಇದ್ರೆ, ನಿಮ್ಮಲ್ಲಿ ಆ ಕಂಡೀಷನ್ಸ್ ಇದ್ದರೆ ಅನುಮತಿಸುವವರ ಸಹಿ ಬೇಕಾಗತ್ತೆ.
ಜೊತೆಗೆ ನಿಮ್ಮದೇನಾದ್ರು GST ನೋಂದಣಿ ಹೊಂದಿದ್ದಾಗಿದ್ದರೆ ಅದರಲ್ಲಿ GST ನಂಬರ್ ಕೂಡ ಬೇಕಾಗತ್ತೆ. ಸೊ ಇದಿಷ್ಟು ವೋಚರ್ ಕ್ರಿಯೇಟ್ ಮಾಡುವಾಗ ನಾವು ನೋಡ್ಕೊಳ್ಬೇಕಾಗಿರುವಂತದ್ದು. ಇದರಲ್ಲಿ ಯಾವುದು ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಒಂದು ವ್ಯವಸ್ಥಿತವಾಗಿ ಒಂದು ಸಕ್ರಮವಾಗಿರುವಂತಹ ವೋಚರ್ ಇರ್ಬೋದು, ರಸೀದಿ ಇರ್ಬೋದು, ಹೇಗಿರ್ಬೇಕು ಅನ್ನೋದಕ್ಕೆ ಮಾದರಿಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಇದರಲ್ಲಿ. ಇನ್ನು ಲೆಕ್ಕ ಪರಿಶೋಧಕರ ಅಂಶಗಳು. ಲೆಕ್ಕ ಪರಿಶೋಧಕರು ಅನೇಕರು ನಮ್ಮಲ್ಲಿ ಜಾಯಿನ್ ಆಗ್ತಾರೆ. ಅವ್ರ ಲೆಕ್ಕ ಪರಿಶೋಧನಾ ಅಂಶಗಳು ಏನಿದೆ, ಇದು ಲೆಕ್ಕ ಪರಿಶೋಧಕರ ಸಂಪೂರ್ಣ ವರದಿ, ಸಂಘ ನಿರ್ವಹಿಸಿರುವಂತಹ ಲೆಕ್ಕಪತ್ರಗಳ ದಾಖಲೆಗಳು. ಅಲ್ಲಿ ಲೆಕ್ಕ ಪರಿಶೋಧನೆ ಬಗ್ಗೆ ಬರುವಾಗ ಹೇಳ್ತೀನಿ, ದಾಖಲೆಗಳ ಆಧಾರವಿಲ್ಲದೆ ಯಾವುದನ್ನು ಲೆಕ್ಕ ಪರಿಶೋಧಕರು ಕಮೆಂಟ್ ಮಾಡಿ ಟೀಕೆ ಟಿಪ್ಪಣಿ ಮಾಡುವಂತಿಲ್ಲ. ಹಾಗಾಗಿ ದಾಖಲೆಗಳ ಆಧಾರದಿಂದಲೇ ಅವರು ಎಲ್ಲದನ್ನು ನಿರ್ವಹಿಸ್ತಾರೆ. ಹಾಗಾಗಿ ಅದು ಅತ್ಯಂತ ಪ್ರಮುಖವಾದಂತಹ ಅಂಶ ಆಗಿರೋದ್ರಿಂದ ದಾಖಲೆಗಳನ್ನ ಅವರು ನೋಡ್ಬೇಕಾಗತ್ತೆ, ನೋಡ್ತಾರೆ. ಕಾಯ್ದೆ ಸ್ಪಷ್ಟಪಡಿಸಿದೆ ಯಾವ್ಯಾವ ದಾಖಲೆಗಳನ್ನ ನಿರ್ವಹಿಸಬೇಕು ಅಂತ. ಹಾಗೇನೆ ಕಾಯ್ದೆ ಸ್ಪಷ್ಟಪಡಿಸಿದೆ ಲೆಕ್ಕ ಪರಿಶೋಧಕರು ಯಾವ್ದಾವ್ದನ್ನು ಪರಿಶೀಲನೆ ಮಾಡಬೇಕು ಅಂತ. ಲೆಕ್ಕ ಪರಿಶೋಧನೆಯ ಇದರಲ್ಲಿ ಅಂಶ ಸಂಚಿಕೆಗಳಲ್ಲಿ ನಾನು ಹೇಳ್ತೀನಿ ಯಾವ್ದಾವ್ದನ್ನು ಪರಿಶೀಲನೆ ಮಾಡಬೇಕು ಅಂತ ಕಾಯ್ದೆ ಕಡ್ಡಾಯ ಮಾಡಿದೆ. ಶೆಡ್ಯೂಲ್ಸ್ ಗಳನ್ನ A to Z ಹೇಳುತ್ತಲ್ಲಿ. ಹಾಗಾಗಿ ನಾವು ಲೆಕ್ಕ ಪರಿಶೋಧಕರು ಯಾವುದೇ ಲೆಕ್ಕ ಪರಿಶೋಧನೆ ಮಾಡಿದಾಗ ಸಂಘ ಸಕ್ರಮವಾಗಿ ಲೆಕ್ಕಪತ್ರಗಳನ್ನ ಮೇಂಟೈನ್ ಮಾಡಿದೆ, ಸಕ್ರಮವಾಗಿ ಇಟ್ಟಿದೆ ಅನ್ನೋದ್ರ ಬಗ್ಗೆ ದೃಢೀಕರಿಸಬೇಕಾಗತ್ತೆ. ನಾವು ಅದ್ರ ಮೇಲೆ ಪರಿಶೀಲನೆ ಮಾಡಿ ಟಿಪ್ಪಣಿ ಕೊಡ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಇದೊಂದು ಸಂಚಿಕೆಯಲ್ಲಿ. ಸರಿಸುಮಾರು 51 ನಿಮಿಷಗಳ ಕಾಲ ನಾವು ಒಂದಿಷ್ಟು ಅಂಶಗಳನ್ನು ತಿಳ್ಕೊಂಡ್ವಿ. ಈಗ ಸಮಯ ಮುಕ್ತಾಯ ಆಗ್ತಾ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರಿದ ಭಾಗದಲ್ಲಿ ಸಂಸ್ಥೆ ನಿರ್ವಹಿಸಬೇಕಾದ ದಾಖಲೆಗಳು ಯಾವ್ದ್ಯಾವ್ದು, ನಗದು ಪುಸ್ತಕ ಅಂದ್ರೆ ಏನು, ಕ್ಯಾಶ್ ಬುಕ್ ಅಂದ್ರೆ ಏನು, ಕಾಂಟ್ರಾ ಬುಕ್ ಅಂದ್ರೆ ಏನು, ಡೇ ಬುಕ್ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಜನರಲ್ ಲೆಡ್ಜರ್ ಅಂದ್ರೆ ಏನು, ಅದು ಹೇಗಿರುತ್ತೆ ಏನು ಅಂತ ತಿಳ್ಕೊಳ್ಳೋಣ. ಲೆಡ್ಜರ್ ಅಂದ್ರೆ ಸಬ್ಸಿಡಿಯರಿ ಪುಸ್ತಕಗಳು ಏನೇನು ಅಂತೇಳಿ ನೋಡ್ಕೊಳ್ತಾ ಬರೋಣ. ಹಾಗೆ ಬ್ಯಾಂಕ್ ಖಾತೆ ಅದರಲ್ಲಿ ಏನೇನು ನಾವು ಅಂಶಗಳನ್ನು ಪರಿಗಣಿಸಬೇಕು, ಠೇವಣಿ ರಸೀದಿಗಳು, ಸ್ವೀಕರಿಸಿದ ಸಾಲ ದಾಖಲಾತಿಗಳು, ಲೆಕ್ಕ ಸಂಬಂಧಪಟ್ಟ ಇತರೆ ದಾಖಲೆಗಳು, ರಸೀದಿಗಳು, ವೋಚರ್ಗಳು, ಇವುಗಳನ್ನೆಲ್ಲ ಹೇಗೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಇದರಲ್ಲಿ ನೋಡ್ಕೊಳ್ಳೋಣ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೊಮ್ಮೆ ಇವತ್ತಿಗೆ ಸೇರಿರುವಂತ ಎಲ್ಲರಿಗೂ ಶುಭ ಹಾರೈಸ್ತಾ ಶುಭರಾತ್ರಿಯನ್ನ ಕೋರ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಸಹಕಾರ.